ರಂಗ್ ಬಿರಂಗ ಲೈಟ್ಸು ಆನ್ ಆದ್ರೆ ಆನಂದದ ಹೈಲೈಟ್ಸು 3 ಡಜನ್ ಪ್ಲೇಯರ್ಸು 3 ಸೂಪರ್ ಅಂಪೈರ್ಸು ಗೂಗ್ಲಿ ಹಾಕೋ ಪಂಟರ್ಸು ಕಿಲಾಡಿ ಕ್ಯಾಚ್ ಮಾಸ್ಟರ್ಸು ನಮ್ಮವರು ನಗ್ಸಕ್ ಫೇಮಸ್ ನಿಮ್ಮ ನಗುನೆ ನಮ್ಗೆ ವಿಶಸ್ಸು ಏನೇ ಇರ್ಲಿ ನಿಮ್ ಟೆನ್ಷನ್ಸ್ ಇನ್ಮೇಲೆಲ್ಲ ಓಡಿಸೋ ಯಾಕೆಂದ್ರೆ ಮತ್ತೆ ಬಂದ್ರು ನಮ್ಮ ಕಾಮಿಡಿ ಚಾಂಪಿಯನ್ಸ್. ಇದು ಕಾಮಿಡಿ ಕಿಲಾಡಿಗಳ ಚಾಂಪಿಯನ್ಶಿಪ್ ಕೋಪಾಟ್ ಬೈ ಡಾಸರ್ ಎಟಾನಾ ಹೈಫೈ ಸ್ವಿಚಸ್ ಮನೆ ಅಂದವಾಗಿ ಕಾಣುತ್ತೆ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಕ್ಯಾಡ್ಬರಿ 5 ಸ್ಟಾರ್ ಡ್ರಿವನ್ ಬೈ ಸಫಾರಿ ಅಸೋಸಿಯೇಟ್ ಸ್ಪಾನ್ಸರ್ ಭೀಮಾ ಜುವೆಲರ್ಸ್ ಹಾಗೂ ನಿಪಾನ್ ಪೇಂಟ್ಸ್. ಓಕೆ, ನಿನ್ನೆ 3 ತಂಡದ ಪರ್ಫಾರ್ಮೆನ್ಸ್ ನ ನೋಡಿದ್ವಿ, ಸಿಕ್ಕಾಪಟ್ಟೆ ಖುಷಿ ಪಟ್ವಿ. ಆ ಮಜಾ ಮನೋರಂಜನೆ ಇವತ್ತು ಕೂಡ ಮುಂದುವರಿಯುತ್ತೆ ಅಂತ ಹೇಳ್ತಾ ಸೊ ನನ್ನ ಪ್ರೀತಿಯ ಕಿಲಾಡಿ ಗ್ಯಾಂಗ್ ವೆಲ್ಕಮ್ ಟು ದಿ ಶೋ. ಲವ್ಲಿ ಜಡ್ಜಸ್ ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಲವ್ಲಿ ಆಡಿಯನ್ಸ್ ನಿಮ್ಗೂ ಸ್ವಾಗತ ಅಂತ ಹೇಳ್ತಾ ಇನ್ನು ತಡ ಮಾಡೋದ್ ಬೇಡ, ಇವತ್ತಿನ ಮೊದಲನೇ ಆಕ್ಟ್ ಕಡೆಗೆ ಹೋಗೋಣ. ಜಗ್ಗಣ್ಣ ಅಂದ್ರೇನೆ ಹಾಸ್ಯ, ಹಾಸ್ಯಕ್ಕೆ ಹೊಸ ಭಾಷೆ ಬರೆದಂತ ಹಾಸ್ಯ ರತ್ನ ನಮ್ಮ ಜಗ್ಗಣ್ಣ. ಕನ್ನಡ ಚಿತ್ರರಂಗದಲ್ಲಿ ಇವತ್ತಿಗೂ ಹಾಸ್ಯಕ್ಕೆ ಒಂದು ಪ್ರಾಧಾನ್ಯತೆ ಇದೆ ಅಂತಂದ್ರೆ ಅದರಲ್ಲಿ ಜಗ್ಗಣ್ಣ ಅವರ ಕೊಡುಗೆ ಇದೆಯಲ್ಲ ಅದು ಬಹಳನೇ ಇದೆ. ಈಗ ಅವರ ಒಂದು ಸೂಪರ್ ಡೂಪರ್ ಸಿನಿಮಾನ ಸ್ಪೂಫ್ ಮಾಡಕ್ಕೆ ಹೊರಟಿದ್ದಾರೆ ನಮ್ಮ ಕಿಲಾಡಿಗಳು. ಅದು ಯಾವ ಸಿನಿಮಾ ಅನ್ನೋದನ್ನ ತಮ್ಮ ಪರ್ಫಾರ್ಮೆನ್ಸ್ ಮೂಲಕ ಪರ್ಫಾರ್ಮ್ ಮಾಡಕ್ಕೆ ಬರ್ತಿದ್ದಾರೆ. ಜಗ್ಗಣ್ಣ ಮಾಲೀಕತ್ವದ ಮಡೆನೂರ್ ಮನು ನಾಯಕತ್ವದ NS ರಾವ್ ಕಿಲ ಕಿಲ ಕಿಲಾಡಿಸ್ ತಂಡ. ಧರ್ಮ ಯಮ ಧರ್ಮ ಕರ್ಮ ಕರ್ಮಾನುಸಾರವಾಗಿ ಯಾರ ಆಯಸ್ಸು ಮುಗಿದಿದೆಯೋ ಅವರನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಎಲ್ಲಿ ಆಯುಷ, ಎಲ್ಲಿ ಆಯುಷ? ಮಾಡಬಾರದೆಲ್ಲ ಮಾಡಿ ಈ ಅಯೋಗ್ಯ ಹೆಂಗೆ ಗೊತ್ತಿಲ್ಲದೆ ನಂಗೆ ಬಿದ್ದಿದೆ ನೋಡಿ. ಇವನನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಎಲ್ಲವೋ ಪಾಪಿ ಈಶ ಅಯ್ಯೋ ಸುಮ್ಮನೆ ನಂದೇ ನನಗಾಯ್ತೆ ನಿಂದು ಅಂದ್ರೆ ಏನಿದು ಚೆಂಡುವ? ಅಯ್ಯೋ ಅಯ್ಯಪ್ಪ, ಯಾಕಣ್ಣ ಬಂದೆ? ನಿನ್ನನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಯಾಕಣ್ಣ ನಾನೇ ತಪ್ಪು ಮಾಡ್ದೆ? ನಿನ್ನ ಆಯಸ್ಸು ಮುಗಿದಿದೆ. ಅಯ್ಯೋ ಅಣ್ಣ, ನಾನು ಮಾಡ್ಬೇಕಾಗಿರೋದು ಮುಟ್ಬೇಕಾಗಿರೋದು ತುಂಬಾ ಇದೆ. ನಿನ್ನ ನೋಡಿ ನೋಡಿ ಸಾಕಾಗಿದೆ ಕಣೋ. ಡೈರೆಕ್ಷನ್ ಟೀಮ್ ನೇ ನಡೆಸ್ತಾ ಇದೆಯಾ? ಬೇಡ ಕಣೋ. ಅಣ್ಣ ನೀನ್ ಕೈ ಮುಗಿತೀನಿ, 50 ವರ್ಷ ಆಯಸ್ ಕೊಡೋಣ. ನಮ್ಮೂರಲ್ಲಿ ಮನೆ ಕಟ್ಬೇಕು ಅನ್ಕೊಂಡಿದೀನಿ. 15ನೇ ತಾರೀಕು ಬೇರೆ ಬಸ್ ಮನೆ ಗೃಹ ಪ್ರವೇಶ ಅಣ್ಣ. ಅಪ್ಪ 50 ಎಪಿಸೋಡ್ ಇಂದಾನೇ ನಿನ್ನ ನೋಡಕ್ ಆಗ್ತಾ ಇಲ್ಲ. ಈಗಲೇ ಪಾಪ ಬೇಡಣ್ಣ, ಅರ್ಥ ಮಾಡ್ಕೊ. ಏನಾದ್ರು ಐಡಿಯಾ ಹುಡ್ಕಣ? ಐಡಿಯಾ? ಒಂದು ಕೆಲಸ ಮಾಡು. ಏನು? ನಿನಗೆ ನಿಜವಾಗ್ಲೂ ಬದುಕಬೇಕು ಅನ್ನೋ ಆಸೆ ಇದ್ರೆ ಸಂಗೀತ ಎಂಬ ಯುವತಿಯನ್ನು ವಿವಾಹವಾಗಿ ಅವಳ ಗಂಡು ಮಗುವಿಗೆ ತಂದೆಯಾಗು. DNA ಸಮೇತ. ಅಣ್ಣ ಉಸಿರು ಕಟ್ತಿದ್ಯಾ, ಸ್ವಲ್ಪ ನೀರು ಕುಡ್ಕೋ. ಹಾಗಿದ್ದರೆ 50 ವರ್ಷವಲ್ಲ 100 ವರ್ಷ ಆಯ್ಸು ತಗೋ. ಸಂಗೀತ ನೀನ್ ಬಾಯಿ ಮಾಡಕ ಬಾರೇ, ಯಮಧರ್ಮ ಕೊಳ್ಳಿಗೆ ಹಗ್ಗ ಹಾಕ್ಬಿಟ್ಟು. ಅಯ್ಯೋ ಈಶಾ, ಅಯ್ಯೋ ಅಲೇ ನೀನ್ ಬಾಯಿ ಮಾಡಕ ನೋಡಿ ಯಮೇಶ ಕೊಳ್ಳಿಗೆ ಹಗ್ಗ ಹಾಕ್ಬಿಟ್ಟವನೆ, ಕಟ್ ಮಾಡಿ. ಅಯ್ಯೋ ಇವನು ಯಮನ? ಅಯ್ಯೋ ಒಳ್ಳೆ ಟೈಮಿಗೆ ಬಂದು ನಾನು ಕಾಪಾಡ್ದೆ. ಬಾ ಮದ್ವೆ ಆಗೋಣ. ನಮ್ಮಪ್ಪ ನಮ್ಮ ಮದ್ವೆಗೆ ಒಪ್ಪಲ್ಲ ಈಶಾ. ಒಪ್ಪಲ್ವಾ? ಕದ್ಬಿಟ್ಟು ಮದ್ವೆ ಆಗೋಣ. ಅಯ್ಯೋ ಇದೆಲ್ಲ ನಮ್ಮ ಅಪ್ಪನಿಗೆ ಇಷ್ಟ ಆಗಲ್ಲ, ನಾನ್ ಮದ್ವೆ ಆಗಲ್ಲ. ಓಡೋಗ್ಬಿಟ್ಟು ಪುರ್ದಮ್ಮ ದೇವಸ್ ಅಂತ ಮದ್ವೆ ಆಗೋಣ ಬಾರಿ. ಓಡೋಗದ? ನಮ್ ಸಂಪ್ರದಾಯದಲ್ಲಿ ಇದೆಲ್ಲ ಇಲ್ಲ. ಇಲ್ವಾ ಜಗಣ? ತಂದೆಗೆ ತಕ್ಕ ಮಗಳು ಇಂಥ ಕಲಿಯುಗದಲ್ಲೂ ಇಂತ ಇರ್ತಾರ? ಜಸ್ಟ್ ಎ ಮಿನಿಟ್, ನಿಮ್ಮ ಅಪ್ಪನ ಮಾತಾಡಿಸ್ತೀನಿ. ಮ್ಯೂಸಿಕ್. ಯಾರಲ್ಲಿ? ಸ್ವಯಂವರಕ್ಕೆ ರೆಡಿ ಆಗಿ ಬಂದಿದ್ದೀನಿ, ಆಚೆ ಬನ್ನಿ.
ಅಯ್ಯೋ ನೀನ್ ಯಾಸಕ್ ನನ್ ದ್ವಾಸೆ ಹೋಯ್ಯ ಸದಾರಮ್ಮಿ ನಾಟಕ ಬಿಟ್ಬಿಟ್ಟು ಯಾರು ನೀನು ಬಗಳು ಅಯ್ಯೋ ನಿಮ್ ಮಗಳನ್ನ ಮದುವೆ ಆಗೋಣ ಅಂತ ಬಂದಿದ್ದೀನಿ. ನಾನು ಮಗಳು ಮದ್ವೆ ಆಗೋ ಯೋಗ್ಯತೆ ಆಯ್ತಾ ನಿನಗೆ? ಯೋಗ್ಯತೆ ನೋಡ್ತಾ ಇರಿ. ತಾಳಿ ಕಟ್ಟಿ 9 ತಿಂಗಳಿಗೆ ನಿಮ್ಮನ್ನ ತಾತನ್ ಮಾಡ್ತೀನಿ, ನಾನು ಅಪ್ಪ ಆಗ್ಬಿಡ್ತೀನಿ. ಅಯ್ಯೋ ಅಯೋಗ್ಯ ನನ್ನ ಮಗನೇ, ಮದ್ವೆ ಆದ ಪ್ರತಿ ಗಂಟು ಮಾಡೋದ್ ಮೊದಲನೇ ಕೆಲ್ಸ ಅದನ್ನೇ. ಅಯ್ಯಪ್ಪ ಅದಿರ್ಲಿ, ಏನ್ ಓದಿದ್ಯಾ? ಎಮ್ಮೆ. ಅಯ್ಯಪ್ಪ ಎಮ್ಮೆ ಎಂದೆ. ಜೀವನಕ್ಕೆ ಏನ್ ಮಾಡ್ಕೊಂಡಿದ್ಯಾ? ಉದಯಪುರದಲ್ಲಿ ಜೋಡಗಟ್ಟಲ್ಲಿ ಅಪ್ಲಿಕೇಶನ್ ಹಾಕಿದ್ದೀನಿ, ಇನ್ನೆಲ್ಲ ಕೆಲಸ ಕೊಟ್ಬಿಡ್ತಾರೆ. ಓ, ಕೆಲ್ಸ ಇಲ್ಲ ತಿರ್ಬೋಕಿ ಅನ್ನು ಮಗಳೇ. ಈ ಕೆಲ್ಸ ಇಲ್ಲ ತಿರ್ಬೋಕಿಗೆ ನಾನ್ ನಿನ್ ಕೊಟ್ಟು ಮದುವೆ ಮಾಡಲ್ಲ. ಬಾ ಹೋಗಣ. ಅಪ್ಪ ಇವನಿಲ್ದೆ ನಾನ್ ಬದುಕಲ್ಲ ಅಪ್ಪ. ಮಗಳು ಅನ್ನೋ ಅಂತ ಕರುಳನ್ನ ಕಿವುತ್ತೈತೆ. ಸರಿ ನೋಡು, ನಾನು ನಿನ್ಗೆ ಮದುವೆ ಮಾಡ್ತೀನಿ, ಆದ್ರೆ ಒಂದು ಕಂಡೀಷನ್. ಕಂಡೀಷನ್ ಏನದು? 1 ಲಕ್ಷ ಕೊಡ್ಬೇಕು. ಅಯ್ಯಪ್ಪ ಅಷ್ಟೇ ತಾನೆ. ತಾಳಿ ಕಟ್ತೀನಿ, ಸೈಡ್ ಅಲ್ಲಿ ಏಣಿಸ್ಕತಾ ಇರೋ ಹೆಂಗೆ ಊಟ. ಅಯ್ಯೋ ಅಯೋಗ್ಯ ನಾನು ಮಗನೇ, ಲೋ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಾಳಿನೇ ಕಟ್ಬಿಟ್ಟಲ್ಲ. ತಲೆ ಕೆಡಿಸ್ಕೋಬೇಡ. ನನ್ನ ಪ್ರೀತಿಯ ಕಂಟೆಸ್ಟೆಂಟ್ಗಳೇ ತಲೆಗೆ 2 ಸರ ಮುಯ್ ತಂದು ಹಾಕಿ ಪಾಪ ಏಣಿಸ್ಕೊಳ್ಳಿ. ನೀನ್ ಯೋಗ್ಯತೆ ಆ ವೈಕ್ಳಿಗೆಲ್ಲ ಗೊತ್ತಾದ್ಮೇಲೆ 8 ಅಣಿನೂ ಕೊಡ್ದಂಗ ಆಗ್ಬಿಟ್ಟವು. ತಾಳಿ ಕಟ್ಟಿ ಆಯ್ತು, ಪ್ರಸ್ತ ಇನ್ನ ಬಾಕಿ ಅದೇ. ಏನ್ ಮಾಡೋದು ಮಗಳೇ? ಅವನು 1 ಲಕ್ಷ ಕೊಡೋರ್ಗು ಪ್ರಸ್ತ ಇಲ್ಲ. ಬಾ ಹೋಗೋಣ. ನಾನು ಒಂದೇ ಒಂದು ಇಂಪ್ರಾಂಪ್ಟ್ ಹೊಡಿಲ್ಲ. ಜಗಣ್ಣ ಒಂದ್ಸತಿ ಕೆಡಿಗಳನ್ನಾದ್ರೆ ಓಡಿ ಹೋಗ್ಬಿಟ್ಲಲ್ಲ. ನಮ್ಮ ಮಾವ ತುಂಬಾ ಕಿಲಾಡಿ ಅನ್ಸುತ್ತೆ. ಹೆಂಗೆ ಗುಮ್ತೀನಿ ನೋಡ್ತಾ ಇರಿ, ಜಸ್ಟ್ ಮಿನಿಟ್. ಜಗಣ್ಣ ಇವನ್ ಬಾರಿ ಫುಲ್ ನನ್ ಮಗ, ಜಗತ್ ಕಿಲಾಡಿ. ನಾವು ಹುಷಾರಾಗಿರ್ಬೇಕು. ಜಗಣ್ಣ ನಮ್ಮ ಮಾವ ಇಲ್ಲ, ಹೇಗಾದ್ರೂ ಮಾಡಿ ಪೋಷಣೆ ಕೆಚ್ಚಬೇಕು. ಆಶೀರ್ವಾದ ಮಾಡಿ. ಏನಿದು ರಗ್ಗೊಳಗೆ ಮುಲಮಲ ಅಂತ ಒಳ್ಳೆ ಕೆರೆ ಓಡಾಡ್ದಾಗ ಓಡಾಡ್ತೈತಲ್ಲ. ಇರ್ಲಿ ಹೆಂಗಿದ್ರೇನು, 1 ರೌಂಡ್ ದಪ್ಪ ಬಿಟ್ಟವಳೆ. ಇರ್ಲಿ ಜಬಕ್. ಏನಿದು ಸಗಣಿ ವಾಸನೆ ಹೊಡಿತಿದ್ಯಲ್ಲ. ಇರ್ಲಿ ಏನೇ ಮುಲಮುಲ ಅನ್ನತ್ತ ನಿಮ್ ಮಜ್ಜಿ ಮಕ್ಕಳನ್ನ ಬಾರಿ. ಅಯ್ಯೋ ಇಸ್ಕಂಟು, ನಾನು ನಿನ್ ನೆಂಟ್ರಲ್ಲ ಕಣೋ, ನಿಮ್ ಮಾವ. ಅಯ್ಯೋ ನಿಮ್ ಮಜ್ಜಿ ಮೂಗಿ ಗುದ್ರೆ ರಕ್ತ ಕಿತ್ಕೊಬಿಡ್ಬೇಕು. ಏನ್ ಮಿಮಿಕ್ರಿ ಮಾಡ್ತೀನಿ ಮಾಲೀಕ. ಅಯ್ಯೋ ನಿನ್ನ ಮಿಮಿಕ್ರಿ ಮಾಡಕ್ ನಾನೇನ್ ಮಾಡೇನೂರು ಮನುನ ಸರಿಯಾಗಿ ಕಣ್ಬಿಟ್ಟು ನೋಡು. ಎಲ್ಲಿ ನೀನ ಯಾಸುಕ್ ನನ್ ದ್ವಾಸೆ ಹುಯ್ಯ ಲೇ ಇಸ್ಕಂಟ ಇಸುಕ್ ಬಿಡ್ತೀನಿ ಕಣೋ ನಿನ್ ಕಂಟ. ನೋಡು 1 ಲಕ್ಷ ತಕೊಂಬಂದ್ರೆ ಮನೆಗೆ ಎಂಟ್ರಿ, ಇಲ್ಲ ಅಂದ್ರೆ ಗೋಯಿಂಗು. ಮಾವ ಇಫ್ ಯು ಡೋಂಟ್ ಮೈಂಡ್ ಒಂದ್ ಮಾತು ಹೇಳ. ಏನು? ನಿಮ್ ಮಗಳನ್ ಕರ್ಸು, 1 ಕಿಸ್ ಹಾಕೋಬಿಡ್ತೀನಿ. ಒಂದ್ ಕಿಸ್ ಹಾಕೊಂಡು ಹೋಗಕ್ಕ ಅವಳೆ ನಾಯಿ ಮರಿನ. ಲಕ್ಷ ತಂದ್ರೆ ಮನೆಗೆ ಎಂಟ್ರಿ, ಇಲ್ಲ ಅಂದ್ರೆ ಇಲ್ಲ. ಅಯ್ಯೋ ಹೋಯ್ತೀನಿ ಬಿಡು ಮಾವ. ಏನ್ ಮಾಡೋದು? ಜಗಣ್ಣ ಇವನ ಹತ್ರ ಭಾರಿ ಹುಷಾರಾಗಿರ್ಬೇಕು. ಒಂದ್ ಮಾಸ್ಟರ್ ಪ್ಲಾನ್ ಇದೆ, ಅದನ್ನೇ ಮಾಡ್ತೀನಿ. ರಕ್ಷಿತಾ ಮೇಡಮ್, ನಂಗೆ ನನ್ನ ಈಶ ಇಲ್ದೆ ಊಟ ಮಾಡೋಕೆ ಮನ್ಸಿಲ್ಲ. ಯಾವಾಗ ಬರ್ತಾನೋ ಈ ಹೂನ, ಯಾವಾಗ ಮೂಸ್ತಾನೋ. ಇವಳೆ ಮಲಗ್ಬಿಟ್ಟವಳೆ ಈ ಸತಿ. ಆಹಾ ಏನ್ ಚೆನ್ನಾಗ್ ಮಲಗವಳೆ. ಏ ಸಂಗೀತ, ಎದುರು ಬೇಡ ನಾನು ಕಣೆ. ನೀವಾ? ಗೊತ್ತಾಗ್ಲಿಲ್ಲ? ಇಲ್ಲ. ಸೂಪರ್ ಮ್ಯಾನ್ ವೇಷಲ್ ಬಂದಿದ್ದೀನಿ. ಬಾರೇ ಒಂದ್ಸರಿ ಕೆಚ್ಚನ. ಎಲ್ಲೋ ವಿಲ ವಿಲ ಕಿಲ ಕಿಲ ಕೆಳಗೋಗಿಲ್ಲ, ನನಗೆ ನೀ ಪಾಪು, ನಿನಗೆ ನಾ ಪಾಪು. ಇದೇ ಅಯ್ಯಪ್ಪ ಏನಿದು ಪ್ರೇಮೆ. ಬಾರೇ ಅಯ್ಯಪ್ಪ, ನಿಮ್ಮ ಅಪ್ಪ ಸತ್ತಿರ್ಬೇಕು, ಆಂಬುಲೆನ್ಸ್ ಬಂದಿದೆ. ಬಾರೇ. ಅಯ್ಯ ಮಗಳೇ ಏನಮ್ಮ ಅದು? ಅದು ಕರಿಬೇಕು ಕರಿಬೇಕು. ಓ ಕರಿಬೇಕು, ನನಗೆ ಗೊತ್ತು. ಈ ಕಡೆ ಬಾರಮ್ಮ. 4,000 ಕೋಟಿ ಇರೋ ಬೀರ್ ಬಾಕ್ಲನ್ನ ಹಿಂಗ್ ತೆಗಿತಾರ, ಲಾಕ್ ಮಾಡಿ ಇಟ್ಕೋಬೇಕು. ನೀನೇ ಅಯ್ಯಯ್ಯೋ ಮಗಳೇ, ಅನ್ನ ಪರಬ್ರಹ್ಮ ಸ್ವರೂಪಿ ಕಣಪ್ಪ. ಯಾವ್ದ್ರಿಂದ ಮಾಡಿರೋದು ಗೊತ್ತೇನಮ್ಮ? ಯಾವುದು? ಕೋಟ್ಯಪ್ಪ ಚಿಕನ್ ಮಸಾಲದಿಂದ ಮಾಡಿರೋದು. ಎಲ್ಲಾ ಕಡೆ ನೀರ್ ಕಿತ್ಕತೈತೆ, ಬೇಗ ಬಾಕು ತೆಗಿಯ. ನೀನ್ ಬಾಯಿಗೆ ಮಣ್ಣಾಕ ಸಂಗೀತ. ಯಾವ್ದಿದು ಅಶರೀರವಾಣಿ? ಅದು ದಿನಕ್ಕೆ ಏನ್
ಬರ್ರಪ್ಪ, ನಿಮ್ಗೆ ಇವ್ನ ಮೇಲೆ ಎಷ್ಟು ಸೈಡ್ ಐತೆ ಅಷ್ಟೊಂದು ತೀರ್ಸ್ಕೊಬಿಡಿ. ನೋಡಿ, ಬಾಕ್ಲು ತೆಗೆದ ತಕ್ಷಣ ನಾಯಿ ಹೊಡೆದಂಗ್ ಹೊಡೆದು ಬಿಡಿ. ಹೊಡಿಬೇಡಿ, ಇದ್ ನಮ್ಮನೆ ನಾಯಿ. ಏನ್ ಮಾಡ್ತಾ ಇದೀರೋ? ಸೂಪರ್ ಮ್ಯಾನ್. ನೀನ್ ಈ ತರ ಚಿಲ್ಲರೆ ಕೆಲಸ ಮಾಡ್ತೀಯ ಅಂತಾನೆ ನಾನ್ ಈ ಸೆಟಪ್ ಮಾಡಿದ್ದು. ಹಂಗಾರೆ ವರ್ಕೌಟ್ ಆಗಲ್ವಾ? ಮುಟ್ ನೋಡು. ಮುಟ್ಟದ ಕೆಡಕೆ ಬಿಡ್ತೀನಿ. ಏನ್ ಮಾವ ಇದೆಲ್ಲ? ನನ್ನ ಮಗಳನ್ನ ತಲೆ ಕೆಡ್ಸಿ ಏನಾದ್ರು ಮಾಡ್ಬಿಡ್ತಿ ಅನ್ಬಿಟ್ಟು ನನ್ನ ಮಗಳು ಮೈ ಮೇಲೆ ಕರೆಂಟ್ ಹರಿಸ್ಬಿಟ್ಟಿದೀನಿ. ಮಗಳೇ, ನೀನ್ ತಲೆ ಕೆಡ್ಸ್ಕೊಬೇಡ. ಇವ್ನಿಗೆ ಶಾಕು, ನಂಗ್ ಸಿಗ್ನಲ್ಲು, ನಿಂಗ್ ಸೇಫ್ಟಿ. ಹಂಗಾದ್ರೆ ನಮಗೆ ಮಕ್ಳು ಹುಟ್ಟಲ್ಲ, ಮತ್ತೆ ಟ್ರಾನ್ಸ್ಫರ್ ಪಟ್ಟಿಗೆ ಹುಟ್ಟುತ್ತೆ. ಅಂಚು 1 ಲಕ್ಷ ದುಡ್ಡು ತಂದ್ರೆ ಎಂಟ್ರಿ, ಇಲ್ಲಾಂದ್ರೆ ಎಕ್ಸಿಟ್. ಇಲ್ವಾ ಮಾವ? ಬೇಜಾರಾಗಲ್ಲ, ಒಂದ್ ಮಾತು ಹೇಳ. ಏನು? ಒಂದ್ಸತಿ ಮುಚ್ಕೊಂಡು ಹೋಗ್ಬಿಡ್ತೀನಿ. ಮೂಸ್ಕೊಂಡು ಹೋಗಕ್ ನೀನ್ ನಾಯಿನ 1 ಲಕ್ಷ ದುಡ್ಡು ತಗೊಂಬ. ಆಮೇಲೆ ಒಂದೆರಡು ಇಂಪ್ರೂವ್ ನೋಡಿರಿ. ಯಾರು ಮುಟ್ಟಿದ್ರು ಸಿಗ್ನಲ್ ಚೆನ್ನಾಗ್ ಬರುತ್ತೆ. ಅಯ್ಯೋ ಜಗಣ, ಇದ್ಯಾಕೋ ವರ್ಕೌಟ್ ಆಗ್ತಾ ಇಲ್ಲ. ಕಣ್ಣಿಗೆ ಕಡ್ಡಿ ಇಟ್ಕೊಂಡ್ ಕಾಯ್ತೀನಿ. ಹಲೋ, ಇವತ್ತು ನಂದು ಮಗಳದ್ದು ಬರ್ತಡೇ ಇದೆ. ಒಂದು ಎಕ್ಸ್ಟ್ರಾರ್ಡನರಿ ಗಿಫ್ಟ್ ಕೊಡ್ಬೇಕು. ಏನ್ ಕೊಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹೌದು ಹೌದು, ಹಾ ನೈ 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 ತುಮ್ ಆಜಾ, ಜಲ್ದಿ ಆಜಾ, ಎಲ್ಲ ರೆಡಿ ಆಗಿದೆ. ಸೇಟಮ್ಮ, ಓ? ಯಾರ್ ಕೂಟ ಏನೋ ಬುಂಗ್ತಿದ್ರ? ಏನದು? ಅದು ಏನಿಲ್ಲ, ನಮ್ದು ಬೇಬಿ ಇಲ್ಲ. ಏನು ಚಿಕ್ಕದ? ಅಲ್ಲ, 30 ವರ್ಷದ್ದು. ಗಡ್ಡಾಗ್ಬಿಟ್ಲ? ಅದ್ರದ್ದು ಬರ್ತಡೇ ಇದೆ. ಒಂದು ಎಕ್ಸ್ಟ್ರಾರ್ಡನರಿ ಗಿಫ್ಟ್ ಕೊಡ್ಬೇಕು. ಗಿಫ್ಟ್ ಹಾ, ಎಷ್ಟಾದ್ರೂ ಪರವಾಗಿಲ್ವಾ? ಎಷ್ಟಾದ್ರೂ ಪರವಾಗಿಲ್ಲ. ಎಷ್ಟು? ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀನಿ. ಒಂದ್ 5 ಪಂಚ್ ಮಾಡ್ತೇರಿ. ಗೊಂಬೆ ಮಾತಾಡೋ ಗೊಂಬೆ. ಮಾತಾಡುತ್ತೆ? ಹೌದು, ಪ್ರಶ್ನೆ ಕೇಳು, ಉತ್ತರ ಟಕಟಕ ಅಂತ ಕೊಟ್ಬಿಡುತ್ತೆ. ಗೊಂಬೆ, ನಿಮ್ದು ಹೆಸರು ಏನು? ಪಕಡಿ ತಟ್ಟಪ್ಪ. ನೋಡಿ, ಎಲ್ ನೋಡ್ಲಿ? ನಿಮ್ದು ಬೊಂಬೆ ಸರಿಯಾಗಿ ತಟ್ಟುತ್ತೆ. 5,000 ಕೊಡ್ತಾ. 5,000? 5,000ಕ್ಕೆ ನಮ್ಮೂರಲ್ಲಿರೋ ಗೊಡ್ಡಸನು ಬರಲ್ಲ. ಇದೇನ್ ಸಾಮಾನ್ಯ ಗೊಂಬೆ ಅನ್ಕೊಂಡಿದ್ಯಾ? ನಮ್ ಟೀಮು ಅಂದ್ರೆ ಸಾಕು, ಊರಿಂದ ಬಚ್ಚ ಯಾಕಂಬರುತ್ತೆ. ಅವ್ರ ಟೀಮ್ ಅಲ್ಲಿ ತೋರಿಸ್ತಿರೋ ಪರ್ಫಾರ್ಮೆನ್ಸ್ ನಮ್ ಟೀಮ್ ಅಲ್ಲಿ ತೋರಿಸುತ್ತೆ. ಜಾಸ್ತಿ ಕೊಟ್ರೆ ಮಾತ್ರ ಇಲ್ಲ, ಎತ್ತಕೊಂಡು ಹೋಗ್ತೀನಿ. 1 ಲಕ್ಷ ಕೊಡ್ತಾ. ಎಲ್ಲಿಂದ ಕೊಡ್ತೀಯಾ? ATM ನೋಟು ಬೆಚ್ಚಗಿದೆ, ಸೂಪರ್. ತಟ್ಟಪ್ಪ, ಬಾ ಹೋಗೋಣ. ಸೇಟಮ್ಮ, ರಾತ್ರಿ ಉಸಾರು. ಯಾಕೆ? ಬೆದರಿಸ್ಬಿಡುತ್ತೆ. ತಳ್ಳು ತಳ್ಳು. ಅಯ್ಯೋ ಬಾರ. ನಿಮುಡ 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 ಅರೆ ಕಚ್ಚ ಕಚ್ಚ ಛೋಟಾ ಛೋಟಾ ನಿಮುಡ ಲಾಯಿರು ನಿಮುಡ 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 ಅರೆ ಕಚ್ಚ ಕಚ್ಚ ಛೋಟಾ ಛೋಟಾ ನಿಮುಡ ಲಾಯಿರು. ಬೇಬಿ, ಮಮ್ಮಿ, ನಿಮ್ದು ಬರ್ತಡೆಗೆ ನಮ್ದು ಏನ್ ಕೊಡ್ತಾ ಹೇಳಿ? ಗೋಲ್ಡ್ ಚೈನಾ? ಇಲ್ಲ. ಮತ್ತೆ ಶಾರಿನಾ? ಇಲ್ಲ. ಇಲ್ಲ ಮಿಡ್ಡಿನ? ಟಂಟಡ. ಗೊಂಬೆ ಇದು ಮಾತಾಡುತ್ತೆ. ಮಾತಾಡುತ್ತಾ? ಹಾ. ಹಾಗಾದ್ರೆ ಮಾತಾಡ್ಸಿ ಮಮ್ಮಿ. ತಟ್ಟಪ್ಪ, ನಮ್ದು ಮಗಳಿಗೆ ಒಂದ್ ಸ್ವಲ್ಪ ತಟ್ಟು. I love you, baby. ಮಮ್ಮಿ, ಸ್ವೀಟ್ ಗೊಂಬೆ, ಸ್ವೀಟ್ ಗೊಂಬೆ. ಓಹೋ ಬೇಬಿ, ನೀವು ಇದನ್ನ ಇಲ್ಲೇ ಇಟ್ಕೊಳ್ಳಿ. ನಾವು ಹೋಗಿ ಬರ್ತಡೆಗೆ ಎಲ್ರಿಗೂ ಕರ್ಕೊಂಡು ಹಾ ಮಮ್ಮಿ, ಈ ಗೊಂಬೆಗೆ ಇಲ್ಲಿ ನಿಲ್ಸ್ಬಿಟ್ಟು ನಾನ್ ಬರ್ತಡೆ ರೆಡಿ ಆಗ್ಬೇಕು. ಹೆಣ್ಮಕ್ಳೆಲ್ಲ ಕಣ್ಣು ಮುಚ್ಕೊಳ್ಳಿ, ಗಂಡು ಮಕ್ಳು ಮಾತ್ರ ಕಣ್ಣು ತೆಕ್ಕೊಳ್ಳಿ. ಯಾಕಂದ್ರೆ ನನಗೆ ತುಂಬಾ ಖುಷಿ. ಯಾರು ನೋಡಿಲ್ಲ, ಭ್ರಮೆ. ಇದು ಗೊಂಬೆ ಅಲ್ಲ, ಬಕಾಡಿ. ಮಮ್ಮಿ, ಮಮ್ಮಿ, ಗೊಂಬೆ ಅಲ್ಲ, ಬಕಾಡಿ. ಮಮ್ಮಿ, ಹೆಂಗೆ 1 ಲಕ್ಷ ರೆಡಿ. ಜಗಣ ಮೇಡಮ್, ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಐ ಲಬಕ್. ಲೇ ಸಂಗೀತ, ಬೇಗ ಬಾರೇ. ರೀ ಬಂದ್ರ? ಬಂದೆ. ಅಯ್ಯೋ, ನಿನ್ ಬಾಯಿ ಮಾಡಾಕ ನಿಮ್ಮ ಅಪ್ಪನ್ ಕರಿಯೇ. ಅಯ್ಯೋ, ಓ ಇಸ್ಕಂಟ 1 ಲಕ್ಷವ? ಮಾತಾಡಂಗಿಲ್ಲ, ದುಡ್ಡು ಎಣಸು, ಅಷ್ಟ್ರೊಳಗ್ ನೀನ್ ತಾತನ್ ಮಾಡ್ಬಿಡ್ತೀನಿ. ಬರ್ಲಾ ನಡಿ. ಈ ಇಸ್ಕಂಟನಿಗೆ ಲಕ್ಷ ಎಲ್ಲಿಂದ ಬಂತು? ವಿಲ ವಿಲ ಎಲ್ಲ ವಿಲ ವಿಲ ಕಿಲ ಕಿಲ ಕೆಳಗೋಗಿಲ್ಲ. ನನಗೆ ನೀ ಪಾಪು, ನಿನಗೆ ನಾ ಪಾಪು, ಇದೇನು ಭಾಷೆ ಇನ್ನು ಗಾರೆದು ಗಂಗಯ್ಯ, ಗಾರೆದು ಗಂಗಯ್ಯ. ಗಾರೆದು ಗಂಗ ಇಲ್ಲ, ಗಂಗ ಎಂದು ಗಾರೆ. ಏನ್ ಸಮಸ್ಯೆ? ನಿಮ್ದು ಅಳಿಯ ನಮ್ಗೆ ಮೋಸ ಮಾಡಿದೆ. ಏನ್ ಮೋಸ? ನಮ್ದಕ್ಕೆ ಇದು ಬೊಂಬೆ ಅಂತ ಹೇಳಿ 1 ಲಕ್ಷ ಮೋಸ ಮಾಡಿದೆ. ಆ ಹೆಣ ನಮ್ದು. ಹೆಣ ಅಲ್ಲ, ಇದು ಹಣ. ಗೊತ್ತಿ ಅಂದ್ರೆ ಪೊಲೀಸ್ಗೆ ಕರೀತಾ.
ನೋಡಿ, ನಮ್ದು ಸಂಸಾರಸ್ಥರ ಕುಟುಂಬ, ಆತರ ಮೋಸ ಮಾಡಲ್ಲ, ತಗೊಂಡು ಹೋಗ್ಬಿಡಿ. ಅಲ್ಲಿ ನೋಡಿ ಇಲ್ಲಿ. ಅಯ್ಯೋ ಬೇಡ, ಕಣ್ಣು ಮುಚ್ಕಳೆ, ಒಂದ್ಸರಿ ಕಿಸ್ ಮಾಡ್ಬಿಡ್ತೀನಿ. ಅಯ್ಯೋ ಬಾರಿ, ಏನೇ ಏನೋ ಮುಳ್ಮುಳ್ ಚುಚ್ಚಾವೆ. ಇಸ್ಕಂಟ ನಿನ್ ಪ್ಲಾನ್ ಎಲ್ಲ ನನಗೆ ಗೊತ್ತು ಕಣೋ. ನಿನ್ನ ಬಾಯಿಗೆ ಮಣ್ಣು ಹಾಕುವಾಗ ನೀಯತ್ತಾಗಿ 1 ಲಕ್ಷ ಸಂಪಾದನೆ ಮಾಡ್ಕೊ ಬಂದ್ರೆ ಇಲ್ಲಿ ಜಾಗ, ಇಲ್ಲ ಅಂದ್ರೆ ಸತ್ತು ನನ್ನ ಮಗಳು ನಿನ್ನ ಹತ್ರ ಕಳ್ಸಲ್ಲ. 1 ಲಕ್ಷ ದುಡ್ಡು ನಿನ್ ಮುಖದ ಮೇಲೆ ತಂದು ಬಿಸಾಕ್ಲಿಲ್ಲ. ನನ್ನ ಹೆಸರು ಈಶಾನೆ ಅಲ್ಲ, ಜಸ್ಟ್ ವೇಟ್ ಅಂಡ್ ಸೀ. ಏ ಬಾರಿ, ಒಂದ್ಸತಿ ಅಪ್ಕತೀನಿ ಮಗಳೇ. ಈಗ ಇಂಪ್ರೂವ್ ತೊಡಿ. ಅಯ್ಯ, ನೀನ್ ಬಾಯ್ ಮಾಡಕ ಸೈಡಿ ಬರೀ ಮೂಟೆ ಹಾಕ್ಬೇಕು. ಒಂದೇ ಒಂದ್ಸಲ ಮೂಸು. ಆಗಲ್ಲ ಕಣೆ, ಎಲ್ಲಾ ಕಡೆ ನೀರು ಕಿತ್ಕೊಂಡ್ ಹರಿತಾ ಇದೆ ಕಣೆ. ನನಗೆ 2 ಕೆಜಿ ಹೋದ್ರೆ 1 ಲಕ್ಷ ಬರುತ್ತೆ. ಲೇ, ಇವತ್ತಷ್ಟು ನೀರು ಹರಿದಿರೋದು ಯಾವತ್ತು ಹರಿದಿಲ್ಲ ಕಣೆ. ನೀನ್ ಬಾಯಿ ಮಣ್ಣಾಕ. ಮಗಳೇ, ಅವನು ಲಕ್ಷ ತರಲ್ಲ, ನಿನ್ನ ಹತ್ರ ಪ್ರಶ್ನೆ ಮಾಡಿಸ್ಕೊಳಲ್ಲ. ಬಾ, ನಿಂಗೆ 2ನೇ ಮದುವೆ ಮಾಡ್ತೀನಿ. ನಾನು ಕಷ್ಟಪಟ್ಟು ದುಡ್ದು 25,000 ಸಂಪಾದನೆ ಮಾಡಿದೀನಿ. ಪ್ಲೀಸ್ ನಿಮ್ ಕೈ ಮುಗಿತೀನಿ, ನಮ್ ಪ್ರಶ್ನ ತಡಿಬೇಡಿ. ಇಸ್ಕಂಟ ಕೊನೆಗೂ ಕಷ್ಟ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ಲ. ಜೀವನದ ಮೌಲ್ಯ ನಿಂಗೆ ತಿಳಿತಲ್ಲ, ಅಷ್ಟು ಸಾಕು. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕತ್ತಿ ಅಂತ. ಇದನ್ನ ಮೆಸೇಜ್ ಅನ್ಕೋಬಿಡಿ, ಟರ್ನಿಂಗ್ ಪಾಯಿಂಟ್. ಕಾಮಿಡಿ ಮಾಡ್ಬೇಕು ಅಂದ್ರೆ ಒಂದು ಇಂಪ್ರಾಂಪ್ಟ್ ಬಿಡು. ಬಾರಿ ಒಳಗಡೆ ಕೊಟ್ಟು ಒಂಥರ ನಿದ್ದೆ ಹೇಳ್ದೆ ಮನಿ ಕಬಿಡಿ. ಯಾಕೆ ಚೆನ್ನಾಯ್ತದೆ ಜಗಣ್ಣ. ಇದು ನಿಮ್ಮ ಬರ್ತ್ಡೇಗೆ ಸ್ಕಿಟ್ ಅಂಡ್ ಗಿಫ್ಟ್. ಮಗ ಚಿತ್ರ ಸೂಪರ್ ಡೂಪರ್ ಹಿಟ್ ಆದಂತ ಚಿತ್ರ. ಅದರ ಒಂದು ಥ್ರೆಡ್, ಒಂದು ತುಣುಕನ್ನ ಎಕ್ಸ್ಪ್ಯಾಂಡ್ ಮಾಡಿ ಇಲ್ಲಿ ಜಗಣಗೆ ಒಂದು ಡೆಡಿಕೇಶನ್ ಅಂತ NS ರಾವ್ ಕಿಲ ಮಾಡಿದ್ದಾರೆ. ಸೊ ಮೇಡಮ್ ಇಂದ ಶುರು ಮಾಡೋಣ, ಯಾಕಂದ್ರೆ ಸರ್ ಡೆಡಿಕೇಟ್ ಮಾಡಿರೋಂತ ಆಕ್ಟ್. ವೆರಿ ಎಂಟರ್ಟೈನಿಂಗ್. ಡೆಫಿನೆಟ್ಲಿ ಜಗ್ಗೇಶ್ ಸರ್ಗೆ ಒಂದು ಗಿಫ್ಟ್ ಅಂತ ಮಾಡಿದ್ದಾರೆ. ಸೊ ಎನಿಥಿಂಗ್ ದಟ್ ದೇ ಡೂ ಆಸ್ ಅ ಗಿಫ್ಟ್ ಟುವರ್ಡ್ಸ್ ಜಗ್ಗೇಶ್ ಸರ್ ಇಸ್ ಡೆಫಿನೆಟ್ಲಿ ತುಂಬಾ ಎಂಟರ್ಟೈನಿಂಗ್ ಅನ್ಸ್ತು. ಇಮ್ಯಾಜಿನ್ ಅವಾಗ ಜಗ್ಗೇಶ್ ಸರ್ ಹೆಂಗ್ ಮಾಡಿರ್ತಾರ ಪಾತ್ರ, ಅದು ಅವ್ರಿಗೆ ಪ್ರಸ್ತಾವ ಮಾಡಕ್ ಬಿಡಲ್ಲ ಅಂದ್ರೆ ಜಗ್ಗೇಶ್ ಸರ್ ಹೆಂಗ್ ಮಾಡಿರ್ತಾರೆ ಯೋಚನೆ ಮಾಡು. ಐ ವಾಸ್ ಥಿಂಕಿಂಗ್ ಅಬೌಟ್ ದಟ್ ಓನ್ಲಿ. ಅವ್ರು ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅದು ಅಂತ. ಇಟ್ಸ್ ಅ ಗುಡ್ ಥಿಂಗ್ ದಟ್ ಅವ್ರ ಟೀಮು ಅವ್ರಿಗೆ ದಿ ಡೆಡಿಕೇಟೆಡ್ ದಿಸ್ ಆಕ್ಟ್ ಫಾರ್ ಹಿಮ್ ಅಂತ. ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಮಾಡಿದ್ರು. ಇಟ್ ವಾಸ್ ರಿಯಲಿ ನೈಸ್. ಥ್ಯಾಂಕ್ ಯು. ಸೂಪರ್. ಓಕೆ, ಏನ್ ಹೇಳ್ತೀರಿ? ಚೆನ್ನಾಗಿತ್ತು, ಅದೆಲ್ಲ ಗೋಲ್ಡನ್ ಡೇಸ್. ಈ ಫಿಲಮ್ ನ ನೆನ್ಸ್ಕೊಂಡಿದ ತಕ್ಷಣ ನನಗೊಂದು ಕತೆ ಜ್ಞಾಪಕ ಬರುತ್ತೆ. ಹೇಳೋಣ ನನ್ನ ಲೈಫ್ ಅಲ್ಲಿ ನಡೆದಂತ ಇನ್ಸಿಡೆಂಟ್. ಒಬ್ಬ ನಿರ್ಮಾಪಕರು ಫಿಲಮ್ ಮಾಡ್ತೀವಿ ನಾವು. ಮಾಡಿದಾಗ ನಮಗೆ ನಂದೊಬ್ಬ ಬ್ಯಾಂಗ್ಳೂರ್ ಡಿಸ್ಟ್ರಿಬ್ಯೂಷನ್ ಅಂದೇ ಇತ್ತು ಅವಾಗ, ಗುರು ರಾಘವೇಂದ್ರ ಫಿಲಮ್ಸ್ ಅಂತ. ಸೊ ಅವಾಗ ನನಗೆ ಆ ನಿರ್ಮಾಪಕನ ಪಿಕ್ಚರ್ ನ ನಮ್ಮ ಆಫೀಸಿಗೆ ಕೊಡಿ ಅಂತ ಕೇಳಿದ್ವಿ. ಅವ್ರು ಕೊಡ್ಲಿಲ್ಲ ನನಗೆ. ಆಮೇಲೆ ಮಾಣಿಕ್ ಚಂದ್ ಅಂತ ಬಹಳ ದೊಡ್ಡ ಡಿಸ್ಟ್ರಿಬ್ಯೂಟರ್, ವಿಷ್ಣುವರ್ಧನ್ ಅವ್ರ ಫ್ರೆಂಡು. ಸೊ ಅವ್ರ ಹತ್ರ ಮಾತಾಡಿ ನಾನು ಅವತ್ತಿನ ಕಾಲಕ್ಕೆ 36 ಲಕ್ಷ ಫೈನಾನ್ಸ್ ನ ತಗೊಂಡು 10,000ದಲ್ಲಿ ಇವರು ಮುಹೂರ್ತ ಮಾಡಿದ್ರೆ ಫುಲ್ ಪಿಕ್ಚರ್ ಮುಗಿಸಿ ಅದನ್ನ ಎಲ್ಲ ಬೇರೆ ಏರಿಯಾಗಳು ಎಲ್ಲ ಮಾರಾಟ ಮಾಡ್ಬೇಕಾದ್ರೆ ಬ್ಯಾಂಗ್ಳೂರ್ ನನಗೆ ಕೊಡಿ ಅಂತ ಕೇಳಿದ್ರು. ಅವ್ರು ನನಗೆ ಕೊಡ್ಲಿಲ್ಲ. ಆಮೇಲೆ ನನ್ನ ತಮ್ಮನಿಗೆ ಬೇಜಾರಾಗುತ್ತೆ, ಏನ್ ನಮ್ಮ ಅಣ್ಣ ಇಷ್ಟೆಲ್ಲ ಮಾಡ್ದ, ಹಿಂಗ್ ಮಾಡ್ಬಿಟ್ರಲ್ಲ ಇವರು ಅಂತ ಹೇಳಿ ಅವ್ನು ಯಾರು ಮಾರಿದ್ದ, KR ಪ್ರಭು ಅನ್ನೋರಿಗೆ ಮಾರಿದ್ದು. ಆ ಅಣ್ಣನ್ಗೆ ಬೇಜಾರಾಗಿದೆ, ಅವ್ರು ಕೊಟ್ಟಿಲ್ಲ ಪಿಕ್ಚರ್, ನಮಗೆ ವಾಪಸ್ ಕೊಡಿ ಅಂತ. ಅವ್ರು 12 ಲಕ್ಷಕ್ಕೆ ಮಾರ್ಬಿಟ್ಟಿದ್ದಾರೆ. ಅವ್ರು ಹೇಳುದು ನನಗೆ ಕೊಟ್ಬಿಟ್ಟಿದಾರಪ್ಪ, ನೀವು ಒಂದ್ ಕೆಲಸ ಮಾಡೋ, ನನ್ನ ಮೇಲೆ ಏನೋ ನಾನು ಇನ್ವೆಸ್ಟ್ ಮಾಡಿ ನಂಗೆ ಲಾಭ ಕೊಟ್ಬಿಟ್ಟು ನನಗೆ ಕೊಟ್ಬಿಡು ಅಂದಾಗ ಕೋಮಲ್ಲು 14 lakhs 2 ಲಕ್ಷ ಎಕ್ಸ್ಟ್ರಾ ಕೊಟ್ಟು ಆ ಪಿಕ್ಚರ್ ತಗೊಂಡಿದ್ದಾನೆ. ತಗೊಂಡು ಅವತ್ತು ಸಂಜೆ ವಾಣಿ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಆಗ್ತಾನೆ. ಯಾವ್ದು ಇದೇ ಪಿಕ್ಚರ್, ಆ ಪ್ರೀವಿಯಸ್ ಪಿಕ್ಚರ್ ಗಲಾಟೆ ಆಗುತ್ತೆ. ಅದೆಲ್ಲ ಆದ್ಮೇಲೆ ಅವ್ರಿಗೆ ನಮಗೆ ಸ್ವಲ್ಪ ಮಾತುಕತೆ ಆಗ್ಬಿಡುತ್ತೆ. ಮಧ್ಯರಾತ್ರಿ 12 ಗಂಟೆ ಬಂದು ನನ್ನ ಮೇಲೆಲ್ಲ ಬೈಗಳೆಲ್ಲ ಪ್ರಯೋಗ ಆಗಿ ಬಹಳ ಸೀರಿಯಸ್ ಆಗುತ್ತೆ. ಅದಾದ್ಮೇಲೆ ಇಡೀ ಸಿನಿಮಾ ರಂಗ ನನ್ನ ಭಾವನೆನ ಅರ್ಥ ಮಾಡ್ಕೊಳ್ಳದೆ ನನ್ನನ್ನ ಬ್ಯಾನ್ ಮಾಡ್ತಾರೆ. ಸಿನಿಮಾ ರಂಗದಿಂದ ಬ್ಯಾನ್ ಮಾಡ್ತಾರೆ ನನ್ನ. ಹೌದು, ಇದು ಯಾರು ಇವತ್ತಿನವ್ರು ಯಾರಿಗೂ ಗೊತ್ತೇ ಇಲ್ಲ ಇದೆಲ್ಲ. ಗೊತ್ತಿಲ್ಲ ನನಗೆ 5 ವರ್ಷ ಅಂತ ಬ್ಯಾನ್ ಮಾಡ್ತಾರೆ. ಇದು ಇವತ್ತೇ ನಾನು ಹೇಳ್ತಾ ಇರೋದು ಎಲ್ಲರಿಗೂ ಬದುಕಲಾಗುತ್ತೆ. ನಾನು ಅವತ್ತಿನ ದಿನ ಎಲ್ಲ ಕಲಾವಿದರಿಗೂ ಹೋಗಿ ಅಂಗ್ಲಾಚ್ಕೊಂಡು ಕೇಳ್ಕೊಂಡೆ, ನೋಡಿ ಈ ತರ ಹಿಂಗ್ ಆಗ್ತಿದೆ, ನೀವೆಲ್ಲ ಬಂದು ಸಹಕಾರ ಮಾಡಿ ಅಂತ. ಯು ಡೋಂಟ್ ಬಿಲೀವ್, ಐ ಸ್ವೇರ್ ಆನ್ ಮೈ ಮದರ್, ಒಬ್ಬರು ಬರ್ಲಿಲ್ಲ ನಂಗೆ ಸಹಾಯ ಮಾಡಿ. ನೋಬಡಿ ಕೇಮ್. ನನ್ನ ಜೊತೆ ಅವತ್ತು ಬಂದವ್ರು ಯಾರು ಅಂದ್ರೆ
ಬರೀ ಹೆಣ್ಣು ಕುಲ. ಜಯಮಾಲಾ ಅವರು, ಜಯಂತಿ ಅವರು, ಸುಧೀರು, ದೊಡ್ಡಣ್ಣ, ಬರೀ ಇಂಥವ್ರೆ ಎಲ್ಲ ನನ್ನ ಜೊತೆ ಅವತ್ತು ನಿಂತ್ಕೊಂಡು ಭುಜ ಕೊಟ್ಟವ್ರು. ಆಗ ನಾನು ರಾಜ್ಕುಮಾರ್ ಅವ್ರ ಮನೆಗೆ ಹೋದೆ. ಭಯ ಅಂತ ಕರೆದ್ರು. ನಾವು ಹೋದಾಗ ಹೇಳ್ದೆ, ಅಣ್ಣ ಈ ತರ ಒಂದ್ ದೊಡ್ಡ ಅನ್ಯಾಯ ಆಗ್ಬಿಟ್ಟಿದೆ. ಅವಾಗ ಏನ್ ಮಾತಾಡ್ತಿದ್ದೀರಿ ನೀವು ಅಂತ ಹೇಳಿ ಪಾರ್ವತಮ್ಮ ಅವ್ರನ್ನ ಕರೀತಾರೆ. ಕರೆದ್ಬಿಟ್ಟು ನಮ್ ಜಗ್ಗೇಶನ್ಗೆ ಅನ್ಯಾಯ ಆಗಿದೆ, ಪಾಪ ಅವನ್ನ ಆಕ್ಟ್ ಮಾಡ್ಬೇಡ ಅಂತ ಎಲ್ಲ ತಡೆದಿದ್ದಾರೆ, ಅದೇನೋ ಬ್ಯಾನ್ ಮಾಡ್ಬಿಟ್ಟವ್ರಂತೆ, ಮಾತಾಡಿ ಅಂದಾಗ ಪಾರ್ವತಮ್ಮ ಅವ್ರು ಅಂಬರೀಷ್ ಫೋನ್ ಮಾಡಿ ಅಂಬರೀಷ್ ಅವ್ರು ಕಾರ್ ಹಾಕೊಂಡ್ ಬರ್ತಾರೆ. ಬಹಳ ದೊಡ್ಡ ಮೀಟಿಂಗ್ ನಡೆಯುತ್ತೆ ಅವತ್ತಿನ ಕಾಲಕ್ಕೆ. ನಾನು ರಾಜ್ಕುಮಾರ್ ಅವ್ರಿಗೆ ಹೇಳ್ದೆ, ನೋಡಿ ಅಣ್ಣ, ನಾನ್ ಬಂದು ಒಂದು ಸಣ್ಣ ಗುಬ್ಬಚ್ಚಿ ಇದ್ದಂಗೆ ರೆಕ್ಕೆನ ಕಟ್ ಮಾಡ್ತಿದ್ದಾರೆ. ನಾಗ ಅವ್ರು ಒಂದೇ ಮಾತಂದ್ರು, ಯಾರಯ್ಯ ನಿನ್ ರೆಕ್ಕೆನ ಕಟ್ ಮಾಡಕ್ಕೆ? ನಾನು ನನ್ನ ರೆಕ್ಕೆನ ಕೊಡ್ತೀನಿ, ನೀನು ಜಟಾಯು ತರ ಆರೋ, ನೀನು ಯಾರೋ ನಿನ್ನ ಕಟ್ ಮಾಡಕ್ಕೆ ನಿನ್ ರೆಕ್ಕೆನ ಅಂತ ರಾಜ್ಕುಮಾರ್ ಅವ್ರು ಹೇಳ್ತಾರೆ. ಹೇಳಿ ಯಾರು ಬರ್ತಾರೆ ಅಂತ ಅಷ್ಟು ದೊಡ್ಡ ನಟ, ನನ್ನಂತ ಒಬ್ಬ ಪಾಮರನ್ನ ಲವ್ ಮಾಡಿ ನಾನಿದ್ದೀನಿ ನಿನ್ ಜೊತೆ ಅಂತ ಹೇಳಿ ರಾಜ್ಕುಮಾರ್ ಅವ್ರು ನಿಂತ್ಕೊಂತಾರೆ. ಇಡೀ ಉದ್ಯಮನ ಕರೆಸ್ತಾರೆ. ಯಾವ ರೈಟ್ಸ್ ಇಟ್ಕೊಂಡಿದ್ರಿ ನೀವು ನಮ್ಮ ಜಗ್ಗೇಶನ್ನ ಬ್ಯಾನ್ ಮಾಡೋದಕ್ಕೆ? ಏನ್ ತಿಳ್ಕೊಂಡಿದ್ದಾರೆ, ವಾಪಸ್ ತೆಗಿರಿ ಅದನ್ನ, ಜಗ್ಗೇಶನ್ ತೊಂದರೆ ಕೊಡಬಾರ್ದು ಅಂತ ಹೇಳ್ತಾರೆ. ಇದಿಷ್ಟು ನಡೆಯೋಷ್ಟೊತ್ತಿಗೆ ಆನಂದ ತಿನ್ನಕ್ ಅನ್ನ ಇಲ್ಲ ನನಗೆ. ಸುಮಾರು ಚಿತ್ರಗಳು ಎಲ್ಲ ನನ್ನ ಬಿಟ್ಬಿಟ್ರು. ಆಗ ಈ ಪಿಕ್ಚರ್ ನ ಮಾಡಿದ್ರು ಒಬ್ಬರು ಮಹನೀಯರು, ನಾಗೇಶ್ ಕುಮಾರ್ ಅಂತ, KV ನಾಗೇಶ್ ಕುಮಾರ್ ಅಂತ. ನಾನು ಆತನಿಗೆ ಕೇಳ್ಕೊಂಡೆ, ನಾಗೇಶ್ ನಾನು ಬಹಳ ತೊಂದರೆಯಲ್ಲಿದ್ದೀನಿ, ದಯವಿಟ್ಟು ನನಗೆ ಈ ಸಿನಿಮಾನ ಬ್ಯಾಂಗ್ಳೂರ್ ನನಗೆ ಕೊಡು ನಾಗೇಶ್ ಅಂತ ಅಂದಾಗ, ಆಯ್ತಣ್ಣ ತಗೊಳ್ಳಿ ಅಂತ ಹೇಳಿ 10 ಲಕ್ಷ ರೂಪಾಯಿಗೆ ಈ ಪಿಕ್ಚರ್ ನ ನಮ್ಮ ಆಫೀಸಿಗೆ ಕೊಡ್ತಾರೆ. ನಾನು ಇವತ್ತು ಹೇಳ್ತೀನಿ, ನೀನ್ ಕೇಳು, ಯು ಡೋಂಟ್ ಬಿಲೀವ್, ನಾನು 10 ಲಕ್ಷ ಕೊಟ್ಟು ಪಿಕ್ಚರ್ ನ ತಗೊಂಡೆ. ನನಗೆ ಗಳಿಕೆ ಆಗಿದ್ದು ಅವತ್ತಿನ ಕಾಲಕ್ಕೆ 46 ಲಕ್ಷ ಲಾಭ. ರಾಯರು ಎದ್ದು ನಿಂತ್ಕೊಂಡು ನನಗೆ ಅದ್ಭುತವಾಗಿ ಭುಜಾನ ಕೊಟ್ಟು ಎದೊಳ ಮೇಲೆ ಅಂತ ಹೇಳಿ ನಿಲ್ಸಿದಂತ ಪಿಕ್ಚರ್. ಅದಕ್ಕೆ ನನಗೆ ಬಲ್ ನನ್ನ ಮಗ ಅಂದ್ರೆ ಬಹಳ ಪ್ರೀತಿ, ಹೃದಯದಿಂದ ತುಂಬಾ ಖುಷಿ ನನಗೆ. ಹಂಗೆ ನನಗೆ ಲೈಫ್ ಕೊಟ್ಟಂತ ಪಿಕ್ಚರ್ ಇದು. ಇವತ್ತು ನಾನು ಹೇಳ್ಬೇಕು ನಿಮ್ಗೆ ಅಂತ ಅನ್ನಿಸ್ತು. ಥ್ಯಾಂಕ್ ಯು ಸೋ ಮಚ್. ಇದು ತಿರ್ಗಾ ನೆನಪು ಮಾಡಿದ್ರಿ, ನನಗೆ ಖುಷಿ ಆಯ್ತು. ನನಗೆ ಹೊಸ ಸ್ಪಿರಿಟ್ ಬಂತು, ಇವತ್ತು ತಿರ್ಗಾ ಸ್ಪಿರಿಟ್ ಬಂತು ನನಗೆ. ಥ್ಯಾಂಕ್ ಯು ಸರ್. ಸೊ ನಿಮ್ಮ ಸಿನಿಮಾ ಒಂಥರ ಎಂಟರ್ಟೈನ್ಮೆಂಟ್ ಆದ್ರೆ ಆ ಸಿನಿಮಾ ಹಿಂದಿನ ಕಥೆಗಳು ಜೀವನಕ್ಕೆ ಇನ್ಸ್ಪೈರ್ ಆಗುತ್ತೆ ಅಣ್ಣ. ಓಕೆ, ಸೊ ಸ್ಕೋರ್. ಸೊ ಮೇಡಮ್, ಐ ಥಿಂಕ್ ದ ಆನರರ್ಸ್ ದ ಸ್ಕೋರ್ ಯು ಶುಡ್. ಓಕೆ, NS ರಾವ್ ಕಿಲಾಡೀಸ್ ಜಗಣ್ಣ ಅವ್ರಿಗೆ ಒಂದು ಡೆಡಿಕೇಶನ್ ಕೊಡೋದ್ರ ಮೂಲಕ ಬಲ್ ನನ್ ಮಗ ಚಿತ್ರದ ಸ್ಪೂಫ್ ನ ಮಾಡಿದ್ರು. ಇವ್ರಿಗೆ ಮಾಸ್ಟರ್ ಬ್ಲಾಸ್ಟರ್ ಪರ್ಫಾರ್ಮೆನ್ಸ್ ಅಂತ ಬಜಾರ್ ಸಿಕ್ಕಿದೆ ಜಡ್ಜಸ್ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಟು ದಿ ಗ್ಯಾಲರಿ ಪ್ಲೀಸ್. ಪ್ರೀತಿ ಮಧುರ, ತ್ಯಾಗ ಅಮರ ಅಂತ ನಮ್ ಭಟ್ರೆ ಹೇಳಿದ್ದಾರೆ. ಅದೇ ತರ ಲವ್ ಫೇಲ್ಯೂರ್ ಆಯ್ತು ಅಂತ ಸಾಯಕ್ಕೆ ಹೊರಟವನ್ನ ಪ್ರಾಣ ಕಾಪಾಡಕ್ಕೆ ಅಂತಾನೆ ಇಲ್ಲೊಬ್ಬ ವ್ಯಕ್ತಿ ತನ್ನ ಪ್ರೀತಿನೇ ತ್ಯಾಗ ಮಾಡ್ತಾನೆ. ಅಲ್ಲ, ಅವನ್ ಲವ್ ಫೇಲ್ಯೂರ್ ಆದ್ರೆ ಇವನ್ ಪ್ರೀತಿಯಾಗಿ ತ್ಯಾಗ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲೇ ಇರೋದು ಕಣ್ರಿ ಟ್ವಿಸ್ಟ್. ಆ ಟ್ವಿಸ್ಟ್ ಏನು ಅಂತ ನೋಡೋಣ ಬನ್ನಿ. ಇದನ್ನ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದಾರೆ ಯೋಗರಾಜ್ ಭಟ್ರ ಮಾಲೀಕತ್ವದ, ನಯನ ನಾಯಕತ್ವದ ಬಾಲಣ್ಣ ಬಾಜಾ ಭಜಂತ್ರಿ ತಂಡ. ಹೇಳ್ಬಿಡ್ಡೆ ಐ ಲವ್ ಯು ಅಂತ ಹೇಳ್ಬಿಡ್ಡೆ, ನೋಡ್ಬಿಡ್ಡೆ ಒಂದ್ಸಾರಿ ತಿರುಗಿ ನೋಡ್ಬಿಡ್ಡೆ. ನಾನು ನಿನ್ನ ಇಷ್ಟ ಅಂತ ಬೊಮ್ಮೆ ಹೇಳ್ಬಿಡ್ಡೆ, ನೀನು ನನ್ನ ಸ್ವಂತ ಅಂತ ಸುಮ್ಮನೆ ಹೇಳ್ಬಿಡ್ಡೆ. ಹಾಗೋ ಹೀಗೋ ಹೇಗೋ ಏನೋ ಬೇಗ ಹೇಳ್ಬಿಡ್ಡೆ, ಒಂದ್ಸಾರಿ ಹೇಳ್ಬಿಡ್ಡೆ. ಸೋಜು, ನಾನು ಹತ್ರ ಬಂದಷ್ಟು ಯಾಕೆ ನನ್ನಿಂದ ದೂರ ಹೋಗ್ತಿದ್ಯಾ? ನಿಂಗೆ ಸುತ್ತಬೇಡ ಅಂತ ನಿಂಗೆ ಎಷ್ಟೆಲ್ಲ ಹೇಳ್ಬೇಕು ಸಮರ್? ನನ್ ಪ್ರೀತಿನ ಅರ್ಥ ಆಗಲ್ವಲ್ಲ. ಅದೌದು, ನಿನ್ ಹೊಟ್ಟೆಗೆ ಅನ್ನ ತಿಂತ್ಯಾ ಅಥವಾ ಮುತ್ತುಗಳನ್ನೇ ತಿಂತ್ಯಾ? ನೋಡಕ್ಕೆ ಸೇಮ್ ಮುತ್ತರಾಜ್ ತಂಗಿ ತರನೇ ಇದೆಯಾ? ಅದಕ್ಕೆ ಅಂದ್ರೆ ಮುತ್ತಿನ ಗೊಂಬೆ ತರನೇ ಇದೆಯಾ ಅಂದೆ. ಇಂತ ತುಕಾಲಿ ಪಂಚ್ ಹೊಡೆಯೋ ಬದಲು ಯಾವ್ದಾರ ಪಂಚರಂಗಿ ಇಡು, ಉತ್ತರನಾರು ಆಗ್ತೀಯಾ? ನೀನೇನು ಹೇಳಿದ್ರು ಐ ಲವ್ ಯು, ಐ ಹೇಟ್ ಯು. ರಕ್ಷಿತಾ ಮೇಡಮ್ ಆ ಟೀಮಲ್ಲಿ ಕುತ್ಕೊಂಡು ತುಕಾಲಿ ಪಂಚ ಹೊಡಿತಾಳಂತೆ, ಇಲ್ಲಿ ಕರೆದ್ರೆ ಇಲ್ಲೂ ತುಕಾಲಿ ಪಂಚ ಹೊಡಿತಾಳೆ. ಇದಕ್ಕಿಂತ ನಾನು ಪಂಚರ ಅಂಗಡಿ ಹಾಕೋದೇ ಒಳ್ಳೆ. ಮರಗಿಳಿಯ ಬಾ, ಮಯೂರಿಯ ಬಾ, ಕೋಗಿಲೆಯ ಬಾಬಾರೆ, ಕುಣಿಬಾರೆ, ಮನತಾರೆ, ಶೃಂಗಾರದ ಕನಿ ವಯ್ಯಾರದ ಗಣಿ ಬಂಗಾರದ ಗಿಣಿ ಬಾ. ಚಿನ್ನ, ನೀನಂದ್ರೆ ನನ್ ತುಂಬಾ ಇಷ್ಟ. ಎಷ್ಟು ಚಿನ್ನ, ನಿಂಗೋಸ್ಕರ ನನ್ನ ಎದೆ ಒಳಗೆ ಗೂಡ್ ಕಟ್ಬಿಟ್ಟಿದೀನಿ. ಗೂಡ್ ಬದಲು ಲಾಡ್ಜ್ ಕಟ್ಸಿದ್ರೆ ರೈಡ್ ಆಗ್ಬಿಟ್ಟಿದ್ರೆ
ಚಿನ್ನ ನನ್ನಲ್ಲಿ ನೀನ್ ಏನ್ ನೋಡಿ ಇಷ್ಟಪಟ್ಟೆ? ಅದು ನೋಡಿ ಅದೇ ಜಾಬ್ ನೋಡಿ ಡಿಯರ್. ಸಂಬಳ ಜಾಸ್ತಿ ಸಿಗುತ್ತೆ ಅಂತನಾ? ಇಲ್ಲ, 6 ತಿಂಗಳು ಆಚೆ ಹೋಗ್ತಿರಲ್ಲ ಅದಕ್ಕೆ. ಓ, ಹೊರಗಡೆ ಸುತ್ತಾಡ್ಬೋದು ಅಂತ. ನೀವ್ ಹಂಗ ಅರ್ಥ ಮಾಡ್ಕೊಂಡ್ರಾ? ಮತ್ತೆ ಹಿಂಗಂಗ ಇಲ್ಲ ಹಂಗೆ. ಚಿನ್ನ, ನಿನಗೆ ಅರಗಿಣಿ ಅಂತ ಯಾಕೆ ಹೆಸರಿಟ್ರು? ಬಾಗ್ಲು ತೆಗಿತಿದ್ದಂಗೆ ಪುರ್ರ ಅಂತ ಆರೋಗ್ ಬಿಡ್ತೀನಿ ಅಂತ. ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತೀಯ. ಇದು ನಿನಗೆ ಕಾಮಿಡಿ ಅನ್ಸ್ತಾ? ಮತ್ ನಮ್ ಟೀಮಲ್ಲಿ ಇದನ್ನೇ ಕಾಮಿಡಿ ಅನ್ಕೋಬಿಟ್ಟಿದೆ. ಅಯ್ಯೋ ಪಾಪ. ಅದ್ ಸರಿ, ನಿನಗೆ ಸಂಬಂಧ ಅಂತ ಏನಕ್ಕೆ ಹೆಸರಿಟ್ಟಿದ್ದಾರೆ? ಸಂಬಂಧ ಇಲ್ದೇ ಇರೋರ್ ಜೊತೆ ಎಲ್ಲ ಸಂಬಂಧ ಬೆಳೆಸ್ತೀನಲ್ಲ, ಅದಕ್ಕೆ ನನ್ನ ಸಂಬಂಧ ಅಂತ ಕರಿತೀನಿ. ಸರಿ ಸರಿ, ನಾನು ನಮ್ಮ ಅಪ್ಪ ಚಿಕ್ಕಪ್ಪನ ಹತ್ರ ಮಾತಾಡ್ತೀನಿ. ನೀನು ನಿಮ್ ಫ್ಯಾಮಿಲಿ ಹತ್ರ ಮದುವೆ ಬಗ್ಗೆ ಮಾತಾಡು. ಏನು ಇಲ್ವಾ? ಏನ್ ಬೇಕು? ಏನು ಇಲ್ವಾ? ಅದು ಏನು? ಸಾರಿ ಚಿನ್ನ, ನೀನ್ ಕೊಟ್ ಮುತ್ತ 4 ವರ್ಷ ಗಂಟ ಮೇಂಟೈನ್ ಮಾಡ್ತೀನಿ. ನಮಸ್ಕಾರ ಜಡ್ಜ್. ಈ ಸಾಂಗು ನಮ್ಗೂ ಯಾವ ಸಂಬಂಧನೂ ಇಲ್ಲ, ಯಾಕಂದ್ರೆ ನಮ್ಮಿಬ್ರಿಗೂ ಡ್ಯಾನ್ಸೇ ಬರಲ್ಲ. ನಾನು ಅರಗಿಣಿ ಅಪ್ಪ. ನಾನು ಚಿಕ್ಕಪ್ಪ. ತಮ್ಮಯ್ಯ, ಊರಲ್ಲಿ ಜನಗಳು ನನ್ನ ಬಗ್ಗೆ ಏನ್ ಮಾತಾಡ್ಕೊತಿದ್ದಾರೆ? ದೃಷ್ಟಿ ತಡಿಕ್ಕೆ ಇದ್ದಿಲ್ಲ ಬೇಡ ಅಂತಿದ್ದಾರೆ ಅಣ್ಣಯ್ಯ. ಯಾಕೆ? ನೀನೇ ಇದೆಯಲ್ಲ ಅದಕ್ಕೆ. ತಮ್ಮಯ್ಯ, ಅಣ್ಣಯ್ಯ ಮಗಳನ್ನ ಕರೆ. ಅರಗಿಣಿ. ಚಿಕ್ಕಪ್ಪ. ಚಿಕ್ಕಪ್ಪ, ಎಲ್ಗಮ್ಮ ಹೋಗಿದ್ದೆ? ಫ್ರೆಂಡ್ ಮೀಟಕ್ ಹೋಗಿದ್ದೇಪ. ಸಾರಿ, ಫ್ರೆಂಡ್ ಮೀಟ್ ಮಾಡಕ್ ಹೋಗಿದ್ದೇಪ. ಅಪ್ಪ, ನಾನೊಂದು ಹುಡುಗನ್ನ ಲವ್ ಮಾಡ್ತಾ ಇದ್ದೀನಿ. ಮದುವೆ ಅಂತ ಆದ್ರೆ ಅವನೇ ಆಗೋದು. ಅಯ್ಯೋ, ಅಪ್ಪ ಒಪ್ಕೊಂಡ್ರು. ಅಯ್ಯೋ, ನಾನು ಸತ್ರು ಈ ಮದುವೆ ಒಪ್ಪ. ಯಾಕಪ್ಪ, ಏನಾಯ್ತು? ಒಪ್ಕೊಂಡ್ರೆ ನನ್ನ ಕ್ಯಾರೆಕ್ಟ್ಗೆ ಅವಮಾನ. ಕ್ಯಾರೆಕ್ಟರ್. ಅದಕ್ಕೆ ಅವಮಾನ. ಸ್ಯಾಡಿಸ್ಟ್ ಅಪ್ಪ. ನಾನು ನಮ್ಮ ಹುಡುಗ ಜೊತೆ ಓಡೋಗ್ತೀನಿ. ಎಲ್ಲಿ ಓಡಕ್ತಾ? ಎಲ್ಲಿಗೂ ಯಾರಿಗೂ ಸಿಗಲ್ಲ. ರಚಿತಾ ಮೇಡಮ್, ನನ್ನ ಪಾಲಿಗೆ ನನ್ ಚೌಜಿಲ್ಲ ಅಂದ್ಮೇಲೆ ನಾನು ಯಾಕೆ ಬದುಕ್ಲಿ? ನಾನು ಸಾಯ್ತೀನಿ. ಏನ್ ಮಾಡ್ತಿದ್ದೀರಾ? ಮಧ್ಯಾಹ್ನ ಸಾಂಬಾರ್ಗೆ ತರಕಾರಿ ಮೂರ್ತಾ ಇದ್ದೀನಿ. ನನ್ನ ಮಗನಿಗೆ ಸುಸೈಡ್ ಮಾಡ್ಕೊತಿದ್ದೀನಿ ಕಣ. ಯಾಕೆ? ಲವ್ ಫೇಲ್ಯೂರ್ ಕಣ. ಸಪ್ಲಿಮೆಂಟ್ ಕಟ್ಟಿ ಪಾಸ್ ಮಾಡ್ಕೊಳ್ಳೋದಲ್ವಾ? ಆಯ್ತಾ ಇದ್ದೀರಾ? ಒಂದೊಳ್ಳೆ ಕೆಲಸ ಮಾಡ್ಸಾರಿ. ನನ್ ಮಗಳು ತಪ್ಪಿಸ್ಕೊಂಡಿದ್ದಾಳೆ. ಎಲ್ಲಾದ್ರೂ ಸಿಕ್ಕರೆ ಫೋನ್ ಮಾಡಿ. ಇದು ಅವಳ ಫೋಟೋ. ಎಂತ ಮನುಷ್ಯರಯ್ಯ, ಸಾಯಕ್ ಹೊರಟಿರೋ ಮನುಷ್ಯನ ಹತ್ರ ಸಾಯಕ್ಕಿಂತಿದ್ರಲ್ಲ, ಎಂತ ಮನುಷ್ಯ. ಹಲೋ, ನಿನ್ ಸಾವನ್ನ ಒಂದ್ ಸ್ವಲ್ಪ ಹೊತ್ತು ಪೋಸ್ಟ್ ಪೋನ್ ಮಾಡಿದ್ದೀನಿ, ಅದಕ್ಕೆ ಥ್ಯಾಂಕ್ ಯು ಹೇಳು. ನೀನೇನ್ ಹೋಗ್ತಿದ್ಯಾ? ಹುಡ್ಕೋಣ ನಡಿಯೋ. ಅಯ್ಯೋ ಅರಗಿಣಿ, ಸಾವನ್ನ ಪೋಸ್ಟ್ ಫೋನ್ ಮಾಡಿದ್ದಾನಂತೆ. ಪೋಸ್ಟ್ ಫೋನ್. ನನ್ ಸಾವು ಎಲ್ರಿಗೂ ಕಾಮಿಡಿ ಆಗ್ಬಿಟ್ಟಿದೆ. ನಾನ್ ಸಾಯ್ತೀನಿ. ಯಾಕೆ ಸರ್ ಸೂಸೈಡ್ ಮಾಡ್ಕೊಳಕ್ ಹೋಗ್ತಿದ್ರಿ? ಲವ್ ಫೇಲ್ಯೂರ್ ಸರ್. ಸರ್, ನಿಮ್ಮಂತ ಸುಂದರವಾದ ಹುಡುಗನ ದೂರ ಮಾಡಿದ ಹುಡುಗಿ ಯಾರು ಸರ್? ಏನ್ ಸರ್? ಓ, ಯಾರು? ದೊಡ್ಡಪ್ಪ ಜೇಬಲ್ಲಿ ಫೋಟೋ ಇದೆ, ತೆಗಿಯೋ. ನೀನ್ ಟೀಮಿಗೆ ಬಂದಿದ್ದಕ್ಕೆ ದೊಡ್ಡಪ್ಪ ಅಂದಲ್ಲ, ಥ್ಯಾಂಕ್ಸ್ ಕಣ. ಅಂದ್ರೆ ಇವ್ ಸೂಸೈಡ್ ಮಾಡ್ಕೊಳಕ್ ಹೋಗಿದ್ದು ನನ್ನ ಅರ್ಗಿಣಿಗೋಸ್ಕರ, ಪ್ರೀತಿಗೋಸ್ಕರ ಸೂಸೈಡ್ ಮಾಡ್ಕೊತಾನೆ ಅಂದ್ರೆ ನನ್ನ ಪ್ರೀತಿನ ತ್ಯಾಗ ಮಾಡ್ಬಿಡ್ತೀನಿ. ಸರ್, ಆಗ್ಲಿಂದ ಎತ್ತಿರ ಇಳಿಸ್ತೀರ ಒಂದ್ಸರಿ ಚುಚ್ಕೊಂಡ್ಲೇ ಇಲ್ವಲ್ಲ ಸರ್? ನನ್ ಸಾವು ನಿಂಗೆ ಕಾಮಿಡಿ ಆಗ್ಬಿಟ್ಟಿದೆಲ್ಲ. ಈಗ ನಾನು ನಿಜವಾಗ್ಲೂ ಸಾಯ್ತೀನಿ. ನಾನ್ ಸತ್ತ ಮೇಲೆ ನಂಗೇನಾದ್ರೂ 5,000 ಚೆಕ್ ಬಂದ್ರೆ ನೀನ್ ಇಟ್ಕೊಂಡು ಎಂಜಾಯ್ ಮಾಡು. ನಾನ್ ಕಾಮಿಡಿ ಮಾಡಿದೆ ಸರ್. ಅವಳ ಕೈ ಕಾಲಾದ್ರೂ ಸರಿ ಹಿಡಿದು ನಾನ್ ನಿಮ್ಮಿಬ್ರನ್ನ ಒಂದು ಮಾಡಿ ಮದುವೆ ಮಾಡಿಸ್ತೀನಿ. ನಿಜವಾಗ್ಲೂ ಮದುವೆ ಮಾಡಿಸ್ತೀಯಾ? ಎಸ್ ಸರ್, ಪ್ರಾಮಿಸ್. ಪ್ರಾಮಿಸ್. ಇದನ್ನ ಇಟ್ಕೋ, ಭವಿಷ್ಯದ ಫ್ಯೂಚರ್ ಅಲ್ಲಿ ನಿಂಗೆ ಬೇಕಾಗುತ್ತೆ. ನಿನ್ ಟೀಮಿಗೆ ಬಂದ್ಮೇಲೆ ಚುಚ್ಚಿ ಸಾಯಿಸ್ಬಿಡ್ತೀರ ಕಣ್ರ. ಸಂಬಂಧ. ಯಾಕೆ ಕಳ್ತಾ ಇದೀಯಾ? ಸಂಬಂಧ, ನಮ್ಮಪ್ಪ ಚಿಕ್ಕಪ್ಪ ನಮ್ಮ ಮದುವೆಗೆ ಒಪ್ಕೊಳ್ಳಿಲ್ಲ. ಎಲ್ಲಾದ್ರೂ ದೂರ ಹೋಗಿ ಮದುವೆ ಮಾಡ್ಕೊಳ್ಳೋಣ. ಬೇಡ, ನಿಮ್ಮ ಅಪ್ಪ ಅಮ್ಮ ಹೇಳ್ದಾಗೆ ನೀನ್ ಬೇರೆ ಹುಡುಗನ ಮದುವೆ ಹಾಕು. ಸಂಬಂಧ, ಯಾಕೆ, ಏನಾಯ್ತು?
ನಂಗೆ ಜಡ್ಜ್ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್. ಈ ಬಳೆ ಮರಿ ಆದ್ರೂ ನಾನು ಉಳಿಸ್ಕೊತೀನಿ. ನಮ್ಮಮ್ಮ ಆಲ್ರೆಡಿ ಮಾರಿದ್ರು, ಆದ್ರೂ ಡಾಕ್ಟರ್ ನಾನು ಉಳಿಯಲ್ಲ ಅಂತ ಹೇಳಿದ್ದಾರೆ. ದಯವಿಟ್ಟು ನಿನ್ ಬೇರೆಯವ್ರನ್ನ ಮದ್ವೆ ಹಾಕ್ಲೇಬೇಕು. ಸಂಬಂಧ ನನ್ ರೇಟ್ ಎಷ್ಟು ಅಂತ ಗೊತ್ತು ತಾನೆ, ನಾನು ಎಂತೋಡು ಅಂತ ಗೊತ್ತು ತಾನೆ. ಮಾತ್ರ ಬೆಂಕಿ ಇದ್ದಂಗೆ ನೋಡು. ನನ್ನ ಆತ್ಮೀಯ ಗೆಳೆಯ ಒಪ್ಪಿದ್ದಾನೆ, ಅವನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದಾನೆ. ದಯವಿಟ್ಟು ನೀನು ಅವನ್ನೇ ಮದ್ವೆ ಆಗ್ಬೇಕು. ಸಂಬಂಧ ಇದು ನನ್ನಿಂದ ಸಾಧ್ಯ ಇಲ್ಲ. ನೀನು ಮದ್ವೆ ಆಗಿಲ್ಲ ಅಂದ್ರೆ ನನ್ನ ಸೌಂದರ್ಯದ ಮೇಲೆ ಆಣೆ. ಈ ಮಾತು ಕೇಳೋಕ್ಕಿಂತ ಮದ್ವೆ ಆಗೋದೇ ವಾಸಿ. ಮದ್ವೆ ಆಗ್ತೀನಿ. ಏನು ಇಲ್ವಾ? ಏನ್ ಬೇಕು? ಅದೇ ನಾವೀಗ ಬೇರೆ ಸೊತ್ತಿಲ್ವಾ? ಆದ್ರೂ ಕ್ಲೈಮ್ಯಾಕ್ಸ್ ಅಲ್ವಾ, ಅಡ್ಜಸ್ಟ್ ಮಾಡ್ಕೊತೀನಿ. ಚಿನ್ನ, ಮುತ್ತುನ ಕೊನೆಯವ್ರಿಗೆ ಇಟ್ಕೊಂಡು ನಿನ್ನ ಬೇರೆಯವ್ರಿಗೆ ಸರೆಂಡರ್ ಮಾಡ್ತೀನಿ. ಬಾ ಸಮರಸ, ಸಮರಸ. ಹೇಳು ಸಂಬಂಧ. ಸರ್ ದಯವಿಟ್ಟು ಇದನ್ನ ಕಟ್ ಕಳಿಸ ಕಣ್ಣಿಗೆ. ಯಾಕೆ? ಹೇಳ್ತೀನಿ, ಕಟ್ ಕಳಿಸ. ಯಾಕೋ? ತಾಳಿ ಕಟ್ಟೋದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ. ಇವಾಗ ತಾಳಿ ಕಟ್ಟಕ್ ಪ್ರಾಕ್ಟೀಸ್ ಅಂತ್ಯಾ, ಆಮೇಲೆ ಅದಕ್ಕೂ ಪ್ರಾಕ್ಟೀಸ್ ಕೇಳ್ತೀನೋ? ಅವನಂತವ್ರಲ್ಲ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕಟ್ಟಿ ಸರ್ ತಾಳಿ. ಎಲ್ಲಿದ್ಯೋ? ಇಲ್ಲೇ ಇದ್ದೀನಿ, ಕಟ್ಟಿ ಸರ್. ಇಲ್ಲೇ ಇದ್ದೀನಿ, ಕಟ್ಟಿ ಸರ್. ಕಥೆಯು ಮುಗಿದು ಹೋದದು, ಮುಗಿಯಲಿರಲಿ ಸರ್ ನನ್ ಬಟ್ಟೆ ತೆಗೆದು ನೋಡಿ ಸರ್. ಯಾರ ಇವಳು ಅಂತ ಯಾಕೆ ಸಾಕ್ ತಗತ್ತಿದ್ಯಾ? ನಿನ್ನ ಹುಡುಗಿನೇ ಕರ್ಕೊಂಡ್ ಬಂದಿರೋದು. ನನ್ನ ಹುಡುಗಿ ಇವಳಲ್ಲ ಕಣು, ಇವಳು. ಗೊತ್ತಾಗ್ಲೇ ನಿನ್ ಕೊಟ್ಟಲ್ಲ ಆ ಫೋಟೋದಲ್ಲಿ ಇದ್ದವ್ರು ಯಾರು? ಯಾರು ಕೊಟ್ರು? ಯಾರ ಇಬ್ರು ಲೂದ್ ನನ್ ಮಕ್ಳು ಬಂದು ಆ ಫೋಟೋ ನನ್ನ ಜೇಬಲ್ಲಿ ಇಟ್ಟಿದ್ರು. ಅಯ್ಯಯ್ಯೋ, ಅಂದ್ರೆ ನನ್ ಕೈಯಾರ ನನ್ನ ಹುಡುಗಿನ ನಿನಗ್ ಕೊಟ್ಟು ಮದುವೆ ಮಾಡ್ಸುತ್ತಾ? ಆಗಿದ್ದಾಗೋಯ್ತು. ಸಖತ್ತಾಗಿದ್ದಾರೆ. ಅಯ್ಯಯ್ಯೋ ಅರಗಿಣಿ, ಏನೋ ಕಾಮಿಡಿ ಮಾಡ್ದೆ. ನಂಗೆ ಯಾವ ಕಾಯಿಲೆನೂ ಇಲ್ಲ. ಬಾ ಹೋಗಿ ಕಬಡ್ಡಿ ಆಡೋಣ. ನಾನು ಲವ್ ಮಾಡ್ಬೇಕಾದ್ರೆ ನಿನ್ ಮಾತು ಕೇಳ್ತಾ ಇದ್ದೆ. ಈಗ ನನ್ ಗಂಡನ್ ಮಾತ್ ಬಿಟ್ಟು ನಾನು ಬೇರೆ ಯಾರ ಮಾತು ಕೇಳಲ್ಲ. ನಿಮ್ ಹೆಸರೇನು? ಸಮರ. ಬನ್ನಿ ಶುರು ಮಾಡೋಣ ರೊಮ್ಯಾನ್ಸ್ ನ. ಅಯ್ಯೋ ಸಾರ್, ನಿಮ್ ಖಾಲಿ ಬೇಕಾದ್ರೂ ಇಡ್ತೀರಿ, ದಮ್ಮ ಎತ್ತೀರಿ. ನನ್ನ ಹುಡುಗಿ ನನ್ ಬಿಟ್ಕೊಡಿ ಸಾರ್. ಸರಿ ಬಿಟ್ಕೊಡ್ತೀನಿ, ಆದ್ರೆ ಒಂದ್ ಕಂಡೀಷನ್. ಏನದು? ನಾನ್ ಲವ್ ಮಾಡಿದ ಹುಡುಗಿ ನನ್ ಕರ್ಕೊಂಡು ಬಂದು ಮದುವೆ ಮಾಡಿಸು, ಅವಾಗ ಇವಳೊಂದ್ ಬಿಡ್ತೀನಿ. ಅಷ್ಟೇ ತಾನೇ? ಚಿನ್ನ, ನಾನು ಆ ಹುಡುಗಿನ ಹುಡುಕೊಂಡು ಬರೋವರ್ಗು ನೀನ್ ಯಾವ್ದೇ ರೀತಿ ತಪ್ಪು ಮಾಡಬಾರ್ದು. ಆ ಡೈಲಾಗ್ ನಂಗೆ ಹೇಳ್ಬೇಕು. ನಿನ್ ಮೇಲೆ ನಂಬಿಕೆ ಇದೆ, ಇವಳ ಮೇಲೆ ನಂಬಿಕೆ ಇಲ್ಲ. ಈ ಹುಡುಗಿ ಎಲ್ಲಿದ್ದಾಳೆ ಏನೋ? ಯಾರಾದ್ರೂ ನೋಡಿದಿರಾ? ಅಪ್ಪ ಸೂರಜ್ ಕ್ಲೈಮ್ಯಾಕ್ಸ್ ಇರೋ ನೋಡಿದ್ಯಾನೋ? ಅಣ್ಣ ನೋಡಿದ್ಯಾ? ನೋಡಿದ್ಯಾ? ಬರ್ತದಲ್ಲ ನೋಡ. ಮೇಡಮ್ ಒಂದ್ಸಲ ಹಳದನೆ ಮರ್ಯಾದೆ ಹೆಣ್ಮಕ್ಳು ಅಂದ್ರೆ ಏನ್ ಅನ್ಕೊಂಡಿದ್ಯಾ? ನಾನು ಹೇಳದ್ ಮತ್ತೆ ಕೇಳಿಸ್ಕೊಳ್ಳಿ. ನೀವ್ ಯಾರನ್ನಾದ್ರೂ ಲವ್ ಮಾಡಿದ್ರಾ? ನಾನ್ ಯಾರನ್ನೂ ಲವ್ ಮಾಡಿಲ್ಲ. ನನ್ನನ್ನೇ ಒಬ್ಬ ಕುಳ್ಳ ಲವ್ ಮಾಡ್ತಿದ್ದೆ. ಹಾ, ಅವನು ಸೂಸೈಡ್ ಮಾಡ್ಕೊಳಕ್ ಹೋಗಿದ್ದ. ತಡೆದು ನಾನೇ ನಿಲ್ಸಿದೀನಿ. ಬನ್ನಿ ಹೋಗೋಣ. ಹೌದಾ? ನಾನು ಅಷ್ಟೊಂದು ಲವ್ ಮಾಡ್ತಿದ್ನ ಅವನು. ಹೋಗೋಣ. ಸಮರಸ, ಸಮರಸ ಬನ್ನಿ. ಅಯ್ಯೋ ದ್ರಾಕ್ಷಿ. ಸಾರಿ ಕಣೋ. ಬಂದೇನೆ. ಅವತ್ತೇನಂದಿ? ನಿನ್ ಫ್ರಂಟ್ ಅಲ್ಲಿ ಸ್ಟ್ಯಾಂಡ್ ಮಾಡೋ ಯೋಗ್ಯತಿಲ್ಲ. ಇವತ್ತು ಹೆಂಗೆ ನನ್ ಫ್ರಂಟ್ ಅಲ್ಲಿ ನೀನ್ ಸ್ಟ್ಯಾಂಡ್ ಮಾಡಿದ್ಯಾ? ನೋಡಿ, ಬಾಬ್ ಕಟ್ಟಿಂಗ್ ಮಾಡ್ಕೊಂಡು ನನ್ ಸುಂದ್ರಿ ಎಷ್ಟು ಚೆನ್ನಾಗಿದ್ದಾಳೆ. ನೋಡಿ ಫಿಗರ್ ನೋಡು, ಸೌಂದರ್ಯ ನೋಡು, ನಿನ್ ಸೇಫ್ ಇದ್ಯಾ? ಅಲ್ಲಿ ಬಾತರ ಇದ್ಯಾ? ಸಂಬಂಧ ಸರ್ ಕಮ್ನೋ. ನೋ ಕಮ್ನೋ. ಪ್ಲೀಸ್ ಕಮ್ನೋ. ನೋ ಕಮ್ನೋ. ಕಮ್ನೋ. ಅಲ್ಲಿ ಬಂದ್ರೆ ನಾಯಿ ಕೊಡ್ದಂಗ್ ಹೊಡಿತಿ ಯಾಕ? ನಾನ್ ಬರಲ್ಲ ಕಣಕ್ಕ. ನೀನ್ ಇಲ್ಲಿಗೆ ಬರ್ದೆ ಹೋದ್ರು ಹೊಡಿತೀನಿ ಕಣಣ್ಣ. ಬೇಡ ಕಣಕ್ಕ. ಅಯ್ಯೋ ಬೇಡ, ನನ್ ಪ್ರೀತಿಗೋಸ್ಕರ ಅವ್ನ ಹೇಗಾದ್ರೂ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಬೇಡ ಮೇಡಮ್ ಒಂದ್ಸಲ. ಸಮರ ಸಾರಿ ಆಯ್ತಾ? ನಾವಿಬ್ರು ಮದ್ವೆ ಆಗೋಣ್ವಾ? ಮದ್ವೆಗನ ಇದೇ ಮಾತಿಗೋಸ್ಕರ ನಾನು ಕಾಯ್ತಿದ್ದೆ. ಅವತ್ತೇನೆ ಅಂದೆ, ನಾನ್ ಕತ್ತೆ ಮುಂದೆ ಬೇಕಾದ್ರೂ ತಲೆ ಬಾಗ್ತೀನಿ, ನಿನ್ ಮುಂದೆ ತಲೆ ಬಾಗಲ್ಲ ಅಂತ. ಇವಾಗ ಯಾಕೆ ಬಾಗ್ದೆ? ಯಾಕೆ ಬಾಗ್ದೆ? ಅಕ್ಕ ಅವನ ಹತ್ರ ಮಾತಾಡೋ
ಇಷ್ಟ ಇಲ್ವಾ ತಗೊಳ್ಳಲಿ? ಮೇಡಮ್ ಒಂದ್ಸಲ ಏನು ಒಂದ್ಸಲ ನಾನು ಕೇಳ್ತೀನಿ ಅಂದೆ. ಸಾಯಿ. ಆ ಹುಡುಗಿನ ಕಷ್ಟಪಟ್ಟು ಕರ್ಕೊಂಡ್ಬಂದ್ರೆ ಮದ್ವೆ ಆಗೋ ಟೈಮಲ್ಲಿ ಯಾಕೋ ಹಿಂಗ ಆಡ್ತಾ ಇದ್ಯಾ? ಲೇ ಅವತ್ ನಾನ್ ಪ್ರಪೋಸ್ ಮಾಡಿದಾಗ ನಂಗೆ ಎಂತೆಂತ ಮಾತಂದಿದ್ದಾಳೆ ಗೊತ್ತಾ? ನೋಡು ನೀನು ಆ ಹುಡುಗಿನ ಮದ್ವೆ ಆಗಿಲ್ಲ ಅಂದ್ರೆ ನಾನು ಸೌಂದರ್ಯದ ಮೇಲೆ ಆಣೆ. ಮೇಡಮ್ ಈ ನನ್ ಮಗನ್ಗೆ ಏನಿಲ್ವೋ ಅದ್ರ ಮೇಲೆ ಆಣೆ ಮಾಡಕ್ ಹೇಳ್ತಿದ್ದೀನಿ. ಸರಿ ನನ್ ಮದ್ವೆ ಆಗ್ತೀನಿ ಬರಕ್ಕೇಳು. ಮೇಡಮ್ ಒಂದ್ಸಲ ಅವ್ರು ತಾಳಿ ಕಟ್ತಾರಂತೆ, ಹೋಗಿ ಬೇಡ. ತಾಲಿ ಕಟ್ತಾನಂತ? ಸಮರ ಐ ಲವ್ ಯು. ಐ ಲವ್ ಯು ಟು. ಕಟ್ಟು ತಾಲಿ. ಅಪ್ಪ ಸೇರ್ಸ್ಬಿಟ್ಟೆ. ಹ್ಯಾಪಿ ಮ್ಯಾರೇಡ್ ಲೈಫ್. ಥ್ಯಾಂಕ್ ಯು. ಚಿನ್ನ ಬಾ ಹೋಗೋಣ. ಎಲ್ಲಿಗೆ? ಸಂಬಂಧನ ಜೊತೆ ಸಂಬಂಧ ಬೆಳ್ಸಕ್ಕೆ. ನನಗೆ ಈ ಸಂಬಂಧ ಬೇಡ, ಈ ಸಮರನೇ ಸಾಕು. ಅಷ್ಟೇ ಮೇಡಮ್. ಮಹೇನ ಬಂದಿದ್ದಾಗ ಒಂದೊಂದೇ ಅಪ್ಪರು, ಇಲ್ದಿದ್ದಾಗ ಎರಡೆರಡು ಅಪ್ಪರು. ನಾನು ನನ್ನ ಹೆಂಡತಿರು, ನಾನು ನನ್ನ ಡಾರ್ಲಿಂಗ್ಸು, ಡೇ ಅಂಡ್ ನೈಟು ಸಿಂಗಿಂಗ್ಸು, ಟಚ್ಚಿಂಗ್ಸು, ತಲೆ ತಿರುಗಿಂಗ್ಸು, ಪ್ರೇಮ ಸೌಂದರ್ಯ. ಕಥೆಗೆ ಅಂತ್ಯ ಬರೆದು ಕವಿಯು ಹರಸಿದ ನನ್ನನು. ಜೋರಾದ ಜೋಶೋ. ನೋಡಿ, ಉಪಕಾರ ಮಾಡಕ್ ಹೋದ್ರೆ ಯಾವ ತರ ಅಪಕಾರ ಬಂದು ಇವನ್ಗೆ ಆಯ್ತು ಅಂತ. ಸೊ ಈ ಆಕ್ಟ್ ಬಗ್ಗೆ ಜಡ್ಜಸ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಮೊದಲದಾಗಿ ರಕ್ಷಿತಾಂಬೆ. ಇಟ್ ವಾಸ್ ನೈಸ್ ಅನ್ಸ್ತು ನನ್ಗೆ ಚಿದಂಬರ ತುಂಬಾ ಚೆನ್ನಾಗಿ ಮಾಡ್ದ ಅಂತ ಅನ್ಸ್ತು. ಚಿದಂಬರ ವಾಸ್ ಗುಡ್, ರಾಕೇಶ್ ವಾಸ್ ಗುಡ್. ನನ್ಗೆ ಫಸ್ಟ್ ಹಾಫ್ ಆಕ್ಟ್ ನಂಗೆ ತುಂಬಾ ಇಷ್ಟ ಆಯ್ತು. ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್. ಅವರಿಬ್ರು ಕ್ಯಾರೆಕ್ಟರ್ ಆಕ್ಚುಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾರು ಅಪ್ಪ ಮತ್ತೆ ಚಿಕ್ಕಪ್ಪ. ನೆವರ್ದಲೆಸ್ ಚೆನ್ನಾಗಿ ಮಾಡಿದ್ರು ಎಲ್ರು ಅಂತ ಅನ್ಸ್ತು. ಅಣ್ಣ ಸಂತೋಷ ಚೆನ್ನಾಗಿ ಮಾಡ್ದ. ಅವನು ಹುಡುಗಿ ಪಾತ್ರವಾಗಿ ಇವನು ಚಿದಂಬರ ಭಾರಿ ಇದ್ಯಾಕೊಳೋ. ನಿನ್ ಮಾತ್ರ ನೋಡ್ದ ನೀನು ಅವನು ಪರ್ಫಾರ್ಮೆನ್ಸ್ ಮಾಡ್ಬೇಕಾರೆ ನಿಜವಾಗ ಆ ಪಾತ್ರದ ಒಳಗಡೆ ಹೊರಟೋಗ್ಬಿಟ್ಟಿದ್ದೆ ನೀನು. ಥ್ಯಾಂಕ್ ಯು ಸರ್. ಚೆನ್ನಾಗ್ ಮಾಡ್ದೆ ನೀನು. ಆಕ್ಚುಲಿ ಅವಳು ಕಮ್ನು ಚೆನ್ನಾಗ್ ಮಾಡ್ದು. ಇವನ್ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾರ್ಡರಿ. ಇವನು ಹಾಕಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಂಗಿಲ್ಲ. ಅದೇ ಪಂಟರ್ಸ್. ಇನ್ನು ಅವರಿಬ್ರು ಗೆಸ್ಟ್ ರೋಲ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ಕಣ. ಬಹಳ ಚೆನ್ನಾಗಿ ಮಾಡಿದ್ರಿ. ಓಕೆ ಅಣ್ಣ, ಅದಕ್ಕೆ ಈ ಡ್ಯಾನ್ಸ್ ನ ಸಂತು ಮಾಡಿದ್ರೆ ಹೆಂಗಿರುತ್ತೆ? ಪ್ರಾಪರ್ಟೀಸ್ ಪ್ಲೀಸ್ ದಬಾಕಪ್ಪ. ಸೂರಜ್ ಬರ. ಮ್ಯೂಸಿಕ್ ಪ್ಲೀಸ್. ಒಂದ್ ನಿಮಿಷ. ಈಗ ಮಿಂಚು ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅದೇ ತರ ಇಲ್ಲಿ ದೀಪಿಕಾ ಅವರು ಟ್ರೈ ಮಾಡಬೇಕಾಗಿ ವಿನಂತಿ. ಮ್ಯೂಸಿಕ್. ಪ್ರೇಮಲೋಕದ ಪಾರಿಜಾತವೇ, ಯಾಕೆ ನೀನು ಎದೆಯ ತುಂಬಿದೆ? ನೀನು ಒಳಗಿರಲು ಮಲಗೋ ಮಾತಿಲ್ಲ, ನೀನು ಒಳಗಿರಲು ಉಸಿರೇ ಬೇಕಿಲ್ಲ. ನೀರು ಕನ್ನಡದ ಚಂದನದ ಸಂಪುಟ. ಕಮಾನು ಡಾರ್ಲಿಂಗ್, ಸಿಡೋನು ಡಾರ್ಲಿಂಗ್, ಇನ್ನೇನು ಕೆಲಸ ನಂಗೂ ನಿಂಗು? ಸಿಂಗು ಸಾಂಗು ಸಿಂಗು, ಡೈಲಿ ಡಿಂಗು ಡಾಂಗು ಡಿಂಗು. ಕಮಿಂಗು ಡಾರ್ಲಿಂಗ್, ಅಯ್ಯೋ ಅಯ್ಯೋ ಸಿಟ್ಟಿಂಗು ಡಾರ್ಲಿಂಗ್,
ಚೆನ್ನಾಗಿತ್ತು. ಯಾವ ಪೇರ್ ಚೆನ್ನಾಗಿತ್ತಣ್ಣ? ಆಕ್ಚುಲಿ ಇವರಿಬ್ರೇ ಸೂರಜ್ ಆಮೇಲೆ ಮಿಂಚು ಇವರಿಬ್ರು ತುಂಬಾ ಚೆನ್ನಾಗಿ ಸಮಯೋಚಿತವಾಗಿ ಎಕ್ಸ್ಪ್ರೆಷನ್ ಸ್ಟೆಪ್ಸ್ ಫಸ್ಟ್ ಕ್ಲಾಸ್ ಮಾಡಿದ್ರು. ಅವನು ಅದೇ ಹಿಂಗೆ ಕೆರೆ ಬಟ್ಟೆದಲ್ಲಿ ಬಟ್ಟೆ ಒಗಿತಾರಲ್ಲ ಹಂಗ್ ಮಾಡ್ತಿದ್ದ. ಸೂಪರ್ ಸೂಪರ್ ಸೂಪರ್. ಥ್ಯಾಂಕ್ ಯು ಮಿಂಚು. ಥ್ಯಾಂಕ್ ಯು ಸೂರಜ್. ಥ್ಯಾಂಕ್ ಯು ಸೋ ಮಚ್. ಸೊ ಜಸ್ಟ್ ಸ್ಕೋರ್ ಪ್ಲೀಸ್. ಬಾಲಣ್ಣ ಬಾಜಾ ಭಜಂತ್ರಿ ಅವರು ಸೂಪರ್ 6 ತಗೊಂಡಿದ್ದಾರೆ. ಆಲ್ ದ ಬೆಸ್ಟ್ ಟು ದ ಗ್ಯಾಲರಿ. ಹಿಂದೆ ಹಿರಿಯರು ಮಾಡಿದಂತ ಕರ್ಮನ ಮುಂದಿನ ಪೀಳಿಗೆ ಕಾಡ್ತಾ ಇತ್ತಂತೆ. ಆದ್ರೆ ನಾವು ಇವತ್ತು ಮಾಡೋ ಕರ್ಮ ನಾವೇನೆ ಅನುಭವಿಸೋತರ ಆಗ್ಬಿಟ್ಟಿದ್ದೀರಿ. ಯಾಕೆ ಅಂತಂದ್ರೆ ಇಲ್ಲೊಬ್ಬ ವ್ಯಕ್ತಿ ಮಾಡಬಾರ್ದನ್ನೆಲ್ಲ ಮಾಡಿ ಒಳ್ಳೆ ಒಂಥರ ಮುಖವಾಡ ಹಾಕೊಂಡು ಕೆಲ್ಸ ಗಿಟ್ಸ್ಕೊಳಕ್ ಹೋಗಿದ್ದಾನೆ. ಆದ್ರೆ ಮಾಡದ ಕರ್ಮ ಸುಮ್ನೆ ಬಿಡುತ್ತಾ? ಅವನ್ನ ವಿಧವಾಗಿ ಕಾಡ್ತಾ ಇದೆ. ಇಷ್ಟಕ್ಕೂ ಆ ವ್ಯಕ್ತಿ ಯಾರು, ತಾನ್ ಮಾಡೋ ತಪ್ಪಿಂದ ಏನೆಲ್ಲ ಅವಾಂತರಗಳನ್ನ ಅನುಭವಿಸ್ತಿದ್ದಾನೆ ಅನ್ನೋದು ನೋಡೋಣ ಬನ್ನಿ. ಈ ಆಕ್ಟ್ ನ ಪರ್ಫಾರ್ಮ್ ಮಾಡಕ್ ಬರ್ತಿದ್ದಾರೆ ರಕ್ಷಿತಾ ಮಾಲೀಕತ್ವದ, ಅಪ್ಪಣ ನಾಯಕತ್ವದ ದಿನೇಶ್ ದಿಗ್ಗಜರು ತಂಡ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡೀಸೆಂಟ್ ಮನೋಹರ್ ಗೌಡ ಅಂತ. ಈ ಸೆಟ್ ಅಲ್ಲಿ ನನ್ನ ಬಗ್ಗೆ ತುಂಬಾ ಜನ ತುಂಬಾ ಮಾತಾಡ್ತಾರೆ. ಅವನು ಹಾಗೆ, ಮನೋಹರ್ ಗೌಡ ಹೀಗೆ, ಹುಡ್ಗಿ ಕರ್ಕೊಂಡ್ ಆ ಕಡೆ ಹೋಗಿದ್ದ, ಹುಡ್ಗಿ ಕರ್ಕೊಂಡ್ ಪಬ್ಗೆ ಹೋಗಿದ್ದ, ಎಣ್ಣೆ ಹೊಡಿತಾನೆ, ಸಿಗರೇಟ್ ಸೇತಾನೆ ಅಂತೆಲ್ಲ ಮಾತಾಡ್ತಾರೆ. ಇರ್ಲಿ ಅದೆಲ್ಲ ಬೇಡ. ನಮ್ಮನೆ ನಾವ್ ಹಿಂದೆ ಇದ್ದಾಗ ನಮ್ಮ ರೋಡಲ್ಲಿ ಒಬ್ಬ ಇದ್ದ, ಸೇಮ್ ನಿನ್ನಂಗೆ ಇದ್ದ, ತುಂಬಾ ಡೀಸೆಂಟ್ ಆಗಿ ಕೆಲಸ ಮಾಡ್ತಿದ್ದ. ಆಮೇಲೆ ಒಂದು ದಿನ ಪರ್ಕೆ ತಗೊಂಡು ಹೊಡಿತಾ ಇದ್ರು ಯಾರು, ಅಮ್ಮ ಸೊಸೆ ಇದಿರು ಎಲ್ಲ. ಏನಕ್ಕೆ ಅಂದ್ರೆ ಒಂದೇ ಮನೇಲಿ ಅಕ್ಕ ತಂಗಿನ 3 ಜನ ಸೆಟ್ ಮಾಡ್ಬಿಟ್ಟಿದ್ದ ಅವನು. ಮುಂದುವರಿಸಿ. ಆಕ್ಚುಲಿ ಮನೋಹರ್ ಗೌಡ ಆದ್ರೆ ಏನು ಅಂತ ಗೊತ್ತಾ? ಜಯತೆ 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 ಸತ್ಯಮೇವ ಜಯತೆ ಆಕ್ಚುಲಿ ಯಾರು ಭಯ ಭೀತರ ಆಗ್ಬೇಡಿ. ನಿಮ್ಗೊಂದು ವಿಷಯ ಗೊತ್ತಾ? ಇದುವರೆಗೆ ಒಂದು ಹುಡುಗಿನ ಮುಟ್ಟಿಲ್ಲ, ಮುಟ್ಟೋದಿರ್ಲಿ. ಇಡೀ ಸೆಟ್ ಅಲ್ಲಿ ಮಿಸ್ಟರ್ ಪರ್ಫೆಕ್ಟ್ ಅಂತ ಯಾರ ಇದ್ರೆ ಅದ್ ನಾನ್ ಮಾತ್ರ. ಇಷ್ಟೊತ್ತೈತಪ್ಪ, ಏನ್ ಸುಮ್ನೆ ಎಸಿತಾನೆ ಕೂತವ್ರೆ ಅವಾಗ್ಲಿಂದ. ಹಾಗೋ ಹೀಗೋ ಇದ್ದೆ ನಾನು, ನನ್ನ ಪಾಡು ಹಾಯಾಗಿ ಕಣ್ಣ ಮುಂದೆ ಬಂದೇನು, ಹೋದೆ ನಾನು ಹಾಳಾಗಿ. ಎಕ್ಸ್ಕ್ಯೂಸ್ ಮೀ, ಹೇಳಿ. ಇಲ್ಲಿಂದ ಕೋಣಂಕುಂಟೆ ಕ್ರಾಸಿಗೆ ಹೇಗೋಗೋದು? ಸ್ಟ್ರೈಟ್ ಹೋಗಿ ಒಂದು ಮೇನ್ ರೋಡ್ ಸಿಗುತ್ತೆ, ರೈಟ್ ಟರ್ನ್ ಆಗಿ ಅಲ್ಲೊಂದು ಕೋಣ ಕುಂಟ್ಕೊಂಡು ಹೋಗ್ತಿರುತ್ತೆ, ಅದೇ ಕೋಣ ಕುಂಟೆ. ಕ್ರಾಸ್ ಅಲ್ಲಿ ಇರುತ್ತೆ, ಕಾಲ್ ಅಗ್ಲಸ್ ನೋಡಿ ಕ್ರಾಸ್ ಕಾಣುತ್ತೆ. ಸೋ ಫನ್ನಿ ಗೈ ಯು ಆರ್. ನೀವು ಹುಡುಗಿನ? ಯಾಕೆ ಡೌಟ? ನಾನು ಇಷ್ಟೊತ್ತವರೆಗೂ ನಿಮ್ ಜೊತೆ ಮಾತಾಡದ್ನ? ಹೌದು. ನಾನು ಜೀವಿತದಲ್ಲಿ ಫಸ್ಟ್ ಟೈಮ್ ಒಂದು ಹುಡುಗಿ ಜೊತೆ ಮಾತಾಡ್ಬಿಟ್ಟೆ. ಹಲೋ, ನಿಮ್ಗೆ ಮಾನ ಮರದಿ ಇಲ್ವಾ? ಇಷ್ಟ ಹತ್ರ ಬಂದು ಯಾರಾದ್ರೂ ಮಾತಾಡ್ತಾರ? ಹುಡುಗಿ ಗಾಳಿನು ಸೋಕಿದ್ರು ನಂಗೆ ಇಷ್ಟ ಆಗಲ್ಲ. ನೋಡಿ, ನೀವ್ ಮಾತಾಡಿರೋದೇನಾರ ನಮ್ಮಮ್ಮ ಗೊತ್ತಾದ್ರೆ ನನ್ನ ಜೊತೆ ಮಾತಾಡದೆ ಬಿಟ್ಬಿಡ್ತಾರೆ. ಏನಂದ್ರೆ ನಾನ್ ನಿಮ್ ಜೊತೆ ಮಾತಾಡಿದ್ರೆ ನಿಮ್ಮಮ್ಮ ನಿಮ್ ಜೊತೆ ಮಾತಾಡಲ್ವಾ? ಯಾಕ್ರೆ? ನೋಡಿ, ನಮ್ಮಮ್ಮ ನನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ದಾರೆ. ಪ್ಲೀಸ್ ಹೊರಟೋಗಿ ಹೊರಟೋಗಿ ಹೊಟ್ಟೋಗಿ ಹೊಟ್ಟೋಗಿ ಅಂತಾನೆ ಹತ್ರ ಕರಿತಿದ್ದೀರಾ? ಈ ಕೈಯಲ್ಲಿ ನಾನು ಹುಡುಗಿನ ಮುಟ್ಬಿಟ್ಟೆ. ಫಸ್ಟ್ ಟೈಮ್ ನಾನು ಮುಟ್ಬಿಟ್ಟೆ. ಏನ್ ಮಾಡ್ದು? ಎಕ್ಸ್ಕ್ಯೂಸ್ ಮೀ. ಎಲ್ರಿ ಹೋಗ್ತಿದ್ರಾ? ಯಾಕೆ ಬಂದ್ಬಿಡಿ, ನಾನು ಹಿಂದೆ ಫಾಲೋ ಮಾಡ್ಕೊಂಡ್ ಬಂದ್ಬಿಟ್ಟು ನಂಬರ್ ತಗೊಂಡು ಆಟಾಡ್ಸಕ್ಕೆ. ಗೊತ್ತು. ಆ ಸೀನ್ ಎಲ್ಲ ಇಲ್ಲ, ಏನೇ ಇದ್ರು ಡೈರೆಕ್ಟ್ ಡೇಟಿಂಗ್. ಡೇಟಿಂಗ್ ಅಂದ್ರೆ ಆಕ್ಚುಲಿ
ಹಿಂಗೆ ನನ್ನ ಹೆಸರು ಹಾಳಾಗಿರೋದು. ನಾನೇನಾರು ಹುಡುಗಿನ ಮಾತಾಡ್ಸುದ್ನ, ಕಾಳಕ್ಕಕ್ ಟ್ರೈ ಮಾಡದ್ನ, ಬಂದವ್ರವ್ರು ಬಿದ್ದವ್ರವ್ರು, ಹೆಸರು ಹಾಳಾಗದಿ ಮನೋಹರ್ ಗೌಡಂದು. ಮನೋಹರ್ ಗೌಡ ಕಾಮಿಡಿ ಕಿಲಾಡಿಗಳು. ಅಯ್ಯೋ ನಾನ್ ನಿಮ್ ದೊಡ್ಡ ಫ್ಯಾನ್ ರೀ. ಸರಿ ನೀವ್ ಎಲ್ಲಿಗೆ ಹೋಗ್ತಿದ್ದೀರಾ ಹೇಳಿ ಪ್ಲೀಸ್. ಬನಶಂಕರಿಲಿ ಒಂದು ಆಫೀಸ್ಗೆ ಇಂಟರ್ವ್ಯೂಗೆ ಹೋಗ್ತಾ ಇದ್ದೆ. ಬನಶಂಕರಿ ಯಾವ ಕಂಪ್ನಿ? ಸಡಮ್ ಮೇಡಮ್ ಫ್ರೀಡಮ್ ಕೋಆಪರೇಟಿವ್ ಸೊಸೈಟಿ. ನಾನು ಅದೇ ಕಂಪ್ನಿಗೆ ಹೋಗ್ತಿದ್ದೀನಿ. ಬನ್ನಿ ಬನ್ನಿ ಒಟ್ಟಿಗೆ ಹೋಗೋಣ. ನಿಮ್ ಜೊತೆನಾ? ನೀವ್ ಯಾವ್ದ್ರಲ್ಲಿ ಹೋಗ್ತಿದ್ದೀರಿ? ಕ್ಯಾಬ್ ಅಲ್ಲಿ. ನಾನ್ ನಡ್ಕೊ ಹೊಂಟೈತೀನಿ. ಪೊಲ್ಲು 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 ಪೊಲ್ಲಿಂಗ ಪೊಲ್ಲು 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 ಪೊಲ್ಲಿಂಗ ಎಡಮಟ್ಟು ಹಾಕಲಿ ಸ್ತ್ರೀಲಿಂಗ ನಲ್ಲು 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 ನೌ ಸಂಗಾಟ ಕೋಟ ಡ್ರೀಮಲಿ ಶ್ರೀಮಂತ ಲಿಂಗಕು ಸಂಗಕು ಲಿಂಗಕು ಸಂಗಕು ಭಂಗಕು ಲಂಗಕು ನಮೋ ನಮೋ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ನಮಸ್ಕಾರ ಜಗ್ಗಣ್ಣ. ಗುಡ್ ಮಾರ್ನಿಂಗ್ ಜಗ್ಗಣ್ಣ. ಸಲಾಂ ಅಲೈಕುಂ ಜಗ್ಗಣ್ಣ. ಅಯ್ಯೋ ಜಗ್ಗಣ್ಣಗೆ ಮಾತ್ರ ಮಾಡ್ತೀರಿ, ಮೇಡಮ್ ಅವ್ರಿಗೆ ನಮಸ್ಕಾರ ಮಾಡ್ರೋ. ನಮಸ್ತೆ ಮೇಡಮ್. ನಾವು ಈ ಕಂಪನಿ 3 ಜನ ಬಾಸ್ ಇದೀವಿ. ಇವತ್ತು ಒಬ್ಬರಿಗೆ ಇಂಟರ್ವ್ಯೂ ಮಾಡ್ತಾ ಇದೀವಿ. ಸೊ ಯಾರು ಬರ್ತಾರೆ ನೋಡೋಣ ಅಲ್ವಾ? ಸೊ ಇಂಟರ್ವ್ಯೂ ಬಂದಿರೋರು ಯಾರು? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ವಾಟ್ ಏನಂದೆ ನೀನು? ಗುಡ್ ಮಾರ್ನಿಂಗ್ ಅಂದೆ. ಅದಾದ್ಮೇಲೆ ಏನಂದೆ? ಸರ್ ಅಂದೆ. ಐ ಹೇಟ್ ಯು ಸರ್. ಹೊಡಿತೀನಿ ನನ್ಗೆ ಏನ? ಸಾರಿ ಸಾರಿ. ಗುಡ್ ಮಾರ್ನಿಂಗ್ ಮೇಡಮ್. ಮೇಡಮ್ ಅಂದ್ರೆ ಮುಖದಲ್ಲಿ ಹೊಡಿತೀನಿ ನೋಡು. ಮೇಡಮ್ ಗಿಡಮ್ ಇಲ್ಲ, ನಾನು ಸಡಮ್. ನಾನು ಮಾಡಮ್. ನಾನು ಫ್ರೀಡಮ್. ಅಯ್ಯೋ ಇದೇನು ವಿಚಿತ್ರವಾಗಿದೆಯಲ್ಲ. ನೋಡಿ ಇವಾಗ ಯಾರ್ದು ಇಂಟರ್ವ್ಯೂ ಮಾಡೋಣ ಫಸ್ಟ್? ಮುಖದಲ್ಲಿ ಹೊಡಿತೀನಿ ನೋಡು. ಹೆಣ್ಮಕ್ಳಿಗೆ ಆಮೇಲೆ ಫಸ್ಟ್ ಗಟ್ಸರಿಗೆ. ವಾಟ್ ಈಸ್ ಯುವರ್ ಸ್ವೀಟ್ ನೇಮ್? ಮನೋಹರ್ ಗೌಡ. ಮೈ ಗಾಡ್, ಕಾಮಿಡಿ ಕಿಲಾಡಿಲಿ ಸಿಕ್ಕಾಪಟ್ಟಿ ಕಾಮಿಡಿ ಮಾಡಿ ನಗಿಸ್ತಿರುವ ನಟ. ನೋಡಿಪ್ಪ, ನೀವು ಕಾಮಿಡಿ ಕಿಲಾಡಿ ಶೋ ಮಾಡ್ತೀರಾ, ಸೀರಿಯಲ್ ಮಾಡ್ತೀರಾ, ಸಿನಿಮಾ ಮಾಡ್ತೀರಾ, ನಿಮ್ಗೆ ಸಾಕಷ್ಟು ದುಡ್ಡು ಇರುತ್ತೆ. ಮತ್ತೆ ಯಾಕೆ ನಾವು ನಿಮಗೆ ಕೆಲಸ ಕೊಡ್ಬೇಕು? ಸರ್ ಆಕ್ಚುಲಿ ಜೀವನದಲ್ಲಿ 100 ಜನ ಲವ್ ಮಾಡಬಹುದು, ಆದ್ರೆ ಪರ್ಮನೆಂಟ್ ಆಗಿ ಮದುವೆ ಆಗೋದು ಒಬ್ಳನ್ನೇ ಸರ್. ಅದೇ ರೀತಿ 100 ಕೆಲಸ ಮಾಡ್ಬೋದು ಸರ್, ಆದ್ರೆ ಪರ್ಮನೆಂಟ್ ಒಂದು ಜಾಬ್ ಬೇಕಲ್ವಾ? ಅದು ಅಲ್ಲದೆ ನಂಗಿನ್ನು ಮದುವೆ ಆಗಿಲ್ಲ. ಓ ಮೈ ಗಾಡ್, ಓ ಮೈ ಗಾಡ್. ಅಂದ್ರೆ ಇನ್ನು ನೀನು ವರ್ಚಿನ್. ಹಾಗಾದ್ರೆ ತೋರ್ಸು ನಿಮ್ ಸರ್ಟಿಫಿಕೇಟ್. ಇಂಟರ್ವ್ಯೂ. ವಾಟ್ ಈಸ್ ಯುವರ್ ನೇಮ್? ಜೂಲಿ. ನಿಮ್ ಮನೆ ನಾಯಿನಾ? ನಾನೇ. ಹೊಡಿತೀರ ಒಂದ್ ಗಜ್ಜೆ? ಏನ? ಸಿರಾ ಉಪ್ಪಿಟ್ಟ. ಹೇ ಜೂಲಿ, ನೀನ್ ಬಹಳ ಪೋಲಿ ಇದೆಯಾ? ಫಸ್ಟ್ ನೀಗ್ ಇಂಟರ್ವ್ಯೂ ಮಾಡಿ ಕಳ್ಸ್ಬೇಕು. ಏ ಇಸ್ಕಿ ಅಮ್ಮ ಕಿಸ್ಕೊ ಕ್ಯಾರಿ ಕರೆ ಚಾರೆ. ಇದನ್ನ ಹಿಡ್ಕೋ. ಏನಕ್ಕೆ? ಇದನ್ನ ತಗೊಂಡು ಹೆರ್ಚ್ತಾ ಇರು. ಇಂಟರ್ವ್ಯೂ. ಇದೇ ಇಂಟರ್ವ್ಯೂ. ಹೋಗಿ ಬನ್ನಿ ಬಾ, ಬೇಗ ಬೇಗ ಮಾಡೋಣ. ಇಂಟರ್ವ್ಯೂ ಮಾಡೋಣ. ಸರ್ಟಿಫಿಕೇಟ್ ಕೊಡಿ. ನಾನು ಎತ್ತೀನಿ. ಅಯ್ಯೋ ಅಯ್ಯೋ ನಾನು ಎತ್ತಿ ಬಿಟ್ಟೆ. ಫ್ರೀಡಮ್. ಹೋಗಿ ಟುಮ್ ಯಾವಾಗ್ಲೂ ನೀನೇ ಎತ್ತಬೇಕು ಅಂತೀಯ. ನೋಡಿ, ಮೊದಲನೇ ಟಾಸ್ಕ್ ಬಂದ್ಬಿಟ್ಟು ನಾವಿಬ್ರು ಸೇರಿ ನಿಮಗೆ ಮಸಾಜ್ ಮಾಡ್ತೀವಿ. ಸೊ ನೀವ್ ಯಾವ್ದೋ ಎಕ್ಸ್ಪ್ರೆಷನ್ ಕೊಡಬಾರ್ದು. ನಿಮ್ಮ ಕಾನ್ಸಂಟ್ರೇಟ್ ಎಷ್ಟಿದೆ ಅಂತ ಚೆಕ್ ಮಾಡ್ತೀವಿ. ಓಕೆನಾ? ಹೌದಾ ಸರ್? ರೆಡಿ? ಬನ್ನಿ ಕುತ್ಕೊಳ್ಳಿ ಇಲ್ಲಿ. ರೆಡಿ. ಆಯ್ತಾ ಸರ್? ಅಯ್ಯೋ ಎಲ್ಲಾಗುತ್ತೆ, ಇನ್ನು ನಾನು ಮಾಡ್ಬೇಕಲ್ಲ. ಎಲ್ಲೆಲ್ ಬೇಕೋ ಮುಟ್ಬಿಟ್ಟು ನನ್ನ ಮೈಲ್ಗೆ ಮಾಡ್ಬಿಟ್ರು. ಇನ್ನ ನನ್ ಬದುಕಿರ್ಬಾರ್ದು. ಸರ್ ಈಗ ನನ್ನ ಇಂಟರ್ವ್ಯೂ ಸರ್. ನೋಡಮ್ಮ, ನಾವು ಹೆಣ್ಮಕ್ಳಿಗೆ ಟಚ್ ಮಾಡಲ್ಲ. ಹೊಡಿತೀನಿ ಒಂದ್ ಗಜ್ಜೆ. ಏನ? ಸಿರಾ ಉಪ್ಪಿಟ್ಟ. ಫ್ರೀಡಮ್. ಅದು ಹೆರ್ಚ್ತಾ? ಈಗ ಇದನ್ನ ಹೆರ್ಚು ನೀಟಾಗಿ. ಇದು ಸೆಕೆಂಡ್ ರೌಂಡ್. ಪಾಸ್ ಆಗು. ನೋಡಪ್ಪ, ನಿನಗೆ ಸೆಕೆಂಡ್ ಟಾಸ್ಕ್ ಬಂದ್ಬಿಟ್ಟು ಸರ್ ಮುಟ್ತಾನೆ ಮಾಡ್ಬೇಕು ಸರ್. ಕೆಲ್ಸ ಬೇಕಾ ಬೇಡ್ವಾ? ಬಡವಾ ಸರ್. ಮತ್ತೆ ಶರ್ಟ್ ಪ್ಯಾಂಟ್ ಬಿಚ್ಚಿ ಆ ಸ್ಟೋನ್ ಅನ್ನ ಎತ್ತಬೇಕು. ಸರ್ ಬಟ್ಟೆ ಹಾಕೊಂಡೆ ಎತ್ಬೋದಲ್ವಾ? ಕೆಲ್ಸ ಬೇಕಾ ಬೇಡ್ವಾ? ಬೇಕು ಸರ್. ಹೌದು ಸರ್. 1 2 3 ಸ್ಟಾರ್ಟ್. ಬಿಚ್ಚು ಬಿಚ್ಚು. ಹುಡುಗಿ ಬಿಟ್ಬಿಟ್ಲು. ಅಯ್ಯೋ
ದೇವ, ನನ್ನ ಬಾಡಿಲೆಲ್ಲ ಬಿದ್ದು ಒದ್ದಾಡಿ ನನ್ನ ಮೈಲಿಗೆ ಮಾಡ್ಬಿಟ್ರು. ಮೈಲಿಗೆ ಆಗಿರೋದು ನೀವೆಲ್ಲ, ನಾನು ಬಾರೆ. ಸರ್ ಈಗ್ಲಾದ್ರೂ ನಾನು ಇಂಟರ್ವ್ಯೂ ಮಾಡಿ ನೋಡಮ್ಮ, ಎಷ್ಟ್ ಸಲ ಹೇಳಿದ್ದು ಹೆಣ್ಮಕ್ಳು ನಾವು ಮುಟ್ಟಲ್ಲ. ಹೊಡಿತೀನಿ ಒಂದ್ ಗಜ್ಜೆ ತೀರಾ ಒಪ್ಪಿಟ್ಟ. ಕೆಲ್ಸ ಇಲ್ಲ ಅಂದ್ರೆ ಇಲ್ಲ ನೀ ಹಾಗಂತ ಈ ತರ ಬಿಟ್ಟಿ ಕೆಲ್ಸ ಕೊಡ್ಬೇಡಿ. ನಿಮ್ ಮೂತಿಗೆ ಇಷ್ಟು ಇತ್ತೋದಾನೆ 3 ಜನ ಇದಾರೆ, ಯಾರು ಬೇಕು ಸೆಲೆಕ್ಟ್ ಮಾಡ್ಕೊಂಡು. ನಂಗೆ ನಿಮ್ ಜಾಬೇ ಬೇಡ ಸರ್. ಈಗ ಫಿಸಿಕಲ್ ಟೆಸ್ಟ್ ಮುಗೀತು, ಓನ್ಲಿ ಲಾಸ್ಟ್ ಫೈನಲ್ ಕ್ವಶನ್ ರೌಂಡ್ ಅಷ್ಟೇ. ಬರೀ ಕ್ವಶನ್ ಸರ್, ಮುಟ್ಟಲ್ಲ ಅಲ್ವಾ? ಪ್ರಾಮಿಸ್ ಮಾಡಿ. ನೋಡ್ ಕೈ ತೋರ್ಸು. ಪ್ರಾಮಿಸ್. ಅಯ್ಯೋ, ನಾನು ಪ್ರಾಮಿಸ್ ಮಾಡ್ತೀನಿ. ನಂದು ಕೆಳಗೆ, ನಂದೇ ಕೆಳಗೆ ಸರ್. ಕ್ವಶನ್ ಕೇಳಿ ಸರ್. ಕ್ವಶನ್ ಬಂದ್ಬಿಟ್ಟು, ಅಪ್ಪನ ತಂಡದಲ್ಲಿ ಎಷ್ಟು ಜನ ಕಲಾವಿದರಿದ್ದಾರೆ, ಅವರ ಸಂಖ್ಯೆ ಎಷ್ಟು? ಎಷ್ಟು? ಒಂದ್ ವಾರ ಬಂದವ್ರು ಇನ್ನೊಂದ್ ವಾರ ಬರಲ್ಲ. ಅವರ ಇವರ ಸರ್ ಒಬ್ರೇ ಸರ್. ಯಾರದು? ದಿವ್ಯಾ ಸರ್. ಕರೆಕ್ಟ್ ಆಗಿ ಹೇಳಿದಾನೆ. ನನ್ ಮುಟ್ಬೇಡಿ ಸರ್. ನಾನು ಈ ಕಂಪ್ನಿ ಬಾಸು. ನಂದೊಂದು ಕ್ವಶನ್ ಇದೆ. ಸುಲ್ತಾನ್ಪುರದ ಹುಲಿ ಸದಾನಂದ್ ಅವ್ರ ಊರು ಯಾವುದು? ಸರ್ ಅವರು ಬೀದಿಲ್ ನಾಯಿ ತರ ಓಡಾಡ್ತಿರ್ತಾರೆ, ಗೊತ್ತಾಗಿಲ್ಲ ಸರ್. ಅವರು ಬಡ ಕಲಾವಿದ್ರು, ಕರೆಕ್ಟ್ ಆಗಿ ಆನ್ಸರ್ ಮಾಡ್ದ. ನೋಡಿದ್ರೇನು ನಾನೇನಾದ್ರು ತಪ್ಪು ಮಾಡುದ? ಎಲ್ಲ ಮಾಡೋದು ಅವರು, ಸಿಗಾಕೊಳ್ಳೋದು ನಾನು. ಈ ಸೆಟ್ ಅಲ್ಲಿ ಯಾರಾದ್ರು ಗಂಡು ಪತಿವ್ರತೆ ಅಂತಿದ್ರೆ ನಾನು ಒಬ್ಬನೇ ಕಂಡ್ರು. ಹುಡುಗಿ ನನ್ನ ಮುಟ್ಬಿಟ್ಲ. ಏನ ನಿನ್ಗೆ ಹುಡುಗಿರು ಮುಟ್ಟೋದಂದ್ರೆ ಆಗೋದಿಲ್ವಾ? ಅಯ್ಯೋ ನನ್ನ ಮಗನೇ ರಾಜ. ಕಮಲ, ಏಕೆ ಅವನನ್ನು ಹೊಡಿತಿರುವೆ? ಯಾವನ ನೀನು? ನಾನು ಸಡಮ್. ನಾನು ಮಾಡಮ್. ಹೊಡಿತೀನಿ ಒಂದ್ ಗೆಜ್ಜೆ. ಏನ ಸಿರಾಪಿಟ್ಟ. ನಾನು ಫ್ರೀಡಮ್. ನನ್ ಮಕ್ಳ ಸುಮ್ನೆ ಇದ್ರೆ ಸರಿ, ಇಲ್ಲ ಸರಿಯಾಗಿ ಬೀಳ್ತವೆ. ಮೇಡಮ್, ಯಾರು ನೀವು? ಹೌದಾ, ನಾನ್ ಯಾರಂತ ಗೊತ್ತಿಲ್ಲದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳ್ಸಿ ಡೈಲಿ ನಾನ್ ಸ್ಟಾಪ್ ಮೆಸೇಜ್ ಮಾಡ್ತಾ ಪಾರ್ಕ್ ಅಲ್ಲಿ ರೋಸ್ ಕೊಟ್ಟು ಪ್ರಪೋಸ್ ಮಾಡಿ ಕುಕ್ಕೆ ಮುರ್ಗಂಡ್ ಕಟ್ಟಿ ಇಮ್ಯಾಜಿನೇಷನ್ ಏನ್ ಮಾಡ್ಕೊಳಕ್ ಆಗ್ದಿರಂತ ಗಿಫ್ಟ್ ಕೊಟ್ಟೇನೋ. ಅಂತ ಗಿಫ್ಟ್ ಏನ್ ಮೇಡಮ್? ಉಂಟಾ? ಮಗನೇ, ಯಾವಾಗ್ಲೂ ಅಪ್ಪ ಯಾರು ಅಂತ ಕೇಳ್ತಿದ್ದಲ್ಲ ಮಗನೇ. ನೋಡಪ್ಪ ನಿನ್ನಪ್ಪ. ಇವನು ನನ್ ಮಗನ. ಅಂದ್ರೆ ನೀವು ನೈಸ್ ರೋಡ್ ರೇಖನಾ? ಅಯ್ಯೋ, ಬರೀ ಕತ್ಲಲ್ಲಿ ನೋಡಿದ್ದು ಗೊತ್ತೇ ಆಯ್ತಾ ಇಲ್ಲ. ಒಂದ್ ಕೆಲ್ಸ, ನೀನು ಮೈಕ್ ಹಾಕ್ತಾರದು ಒಳ್ಳೇದೈತೆ. ರೇಖಾ ನಡಿ, ನಾವಾಗ ಒಳ್ಳೆ ಟೈಮ್ ಬಂದಿ. ಇಷ್ಟು ದಿನ ನನ್ ಕೈಗೆ ಸಿಕ್ತೆ, ಎಲ್ಲೋಗಿದೆ ನನ್ ಬಂಗಾರ? ಮೇಡಮ್, ಯಾರು ನೀವು? ಹೌದಪ್ಪ, ನೀನ್ ಹಿಂಗ್ ಕೇಳ್ಬೇಕಾಗಿದ್ದೆ. ರಕ್ಷಿತಾ ಮೇಡಮ್, ಇವನ್ಗೆ ಬೆಳಿಗ್ಗೆ ಒಬ್ರು, ಮಧ್ಯಾಹ್ನ ಒಬ್ರು, ಸಂಜೆ ಒಬ್ರು, ರಾತ್ರಿ ಒಬ್ರು, ಮಧ್ಯರಾತ್ರಿ ಒಬ್ರು. ಖಂಡಿತ ಒಪ್ತೀನಿ ಮಾತು. ಈಗಿರ್ಬೇಕಾದ್ರೆ ನಾವೆಲ್ಲ ಎಲ್ಲಿ ನೆನ್ಪಿರ್ತೀವಿ ಮೇಡಮ್? ನೀವು ಏನ್ ಹೇಳಕ್ ಟ್ರೈ ಮಾಡ್ತಾ ಇದ್ದೀರಾ? ಮುದ್ದು, ಬಂಗಾರ, ರಾಜ, ಒಂದೇ ಒಂದ್ಸಲ ನೆನಪು ಮಾಡ್ಕೊಳ್ಳು. ಪಾರ್ಕಿಗೆ ಕರ್ಕೊಂಡು ಹೋಗಿದ್ ನೆನ್ಪಿಲ್ವಾ? ಪಬ್ಬಿ ಕರ್ಕೊಂಡು ಹೋಗಿದ್ ನೆನ್ಪಿಲ್ವಾ? ಸಿನಿಮಾ ಕರ್ಕೊಂಡು ಹೋಗಿದ್ ನೆನ್ಪಿಲ್ವಾ? ಆ ಗ್ಯಾಪ್ ಅಲ್ಲಿ ಮಗು ಕೊಟ್ಟಿದ್ ನೆನ್ಪಿಲ್ವಾ? ಆ ಮಗು ಪೌಷ್ಟಿಕತೆಯಿಂದ ಬರಳುತ್ತಿರೋದ್ ನೆನ್ಪಿಲ್ವಾ? ಯಾಕೆ ಮಗು ಕುಡಿಯಕ್ ಹಾಲಿಲ್ವಾ? ಆಂಟಿ, ನನಗೆ ಮೈ ಕೊಟ್ಟಿಲ್ವಾ? ಸುಮ್ಮನಿರೋ. ಎಕ್ಸ್ಕ್ಯೂಸ್ ಮೀ, ಆ ಮಗು ಯಾರು? ಮಗನೇ. ಉಡ್ತಾನೆ ಗಡ್ಡ ಮೀಸೆ ಜೊತೆ ಉಟ್ಬಿಟ್ಟವ್ರಲ್ಲಪ್ಪ. ಮಗನೇ, ಇವನೇ ಕೊಡೋ ನಿಮ್ಮಪ್ಪ ಬೆಪ್ಪ. ಸುಂಟರ ಗಾಳಿ ಬೀಸಿ ಹೋದ ಹೊಟ್ಟೆಲಿ. ಪಾಪ ಗರ್ಭಿಣಿ ಅನ್ಸುತ್ತೆ, ಸಹಾಯ ಮಾಡ್ಬೇಕು. ಯಾರ್ ಮೇಡಮ್ ನೀವು? ಯವ್ವ ರಕ್ಷಿತಾಂಬೆ, ಏನೋ ಪ್ರೀತಿಯಿಂದ ಬಾಮಲಿಕೋ ಅಂತ ನಿಂತಿದ್ದೆ. ಮೈಸೂರಿಗೆ ಲಿಫ್ಟ್ ಕೊಡ್ತೀನಿ ಅಂತ ಕೇರ್ಪೇಟೆ ಕರ್ಕೊಂಡೋಗಿ ಮಗು ಕೊಟ್ಬಿಟ್ಟ. ಮತ್ತೆ ಹುಡುಗಿ ಮುಟ್ಬಿಟ್ಲೆ. ಅದ್ ಸರಿ, ನೀವು ಯೂನಿವರ್ಸಲ್ ಆಗಿ ಏನ್ ಹೇಳಕ್ ಟ್ರೈ ಮಾಡ್ತಾ ಇದ್ದೀರಾ? ನಮಸ್ಕಾರ. ನನ್ಗೊಂದು ಜಾಬ್ ಕೊಟ್ಬಿಡಿ ಸರ್. ನೋಡು, ನಿನಗೆ ನಾವು ಕೆಲ್ಸಕ್ಕೆ ಬರ್ಲಿಲ್ಲದು ಕೆಲಸ ಕೊಡ್ತಿದ್ವಿ, ಆದ್ರೆ 3 ಜನರ ಬಾಳನ್ನ ಹಾಳು ಮಾಡಿರೋದ್ರಿಂದ ನಿಮ್ ಕಂಪನಿ ನೀನು ಅನ್ಫಿಟ್. ನಡಿರೇ ಬೇಬಿ, ಬೇರೆ ಹುಡುಕೋಣ. ಬಾರೋ ಸುರೇಶ್ ಮಗ, ಹೋಗೋಣ. ನಾ 3 ಜನಕ್ಕೂ ಮೋಸ ಮಾಡಿರೋ
ಬರ್ಲಿ ಜೋರಾದ ಜೋಶ. ಜಡ್ಜಸ್ ಏನ್ ಹೇಳ್ತಾರೆ ಅಂತ ನೋಡೋಣ. ಅಣ್ಣ, ರಿಯಲ್ ಡ್ರಾಮಾ ಶುರು ಆಗಿದ್ ಯಾವಾಗ ಅಂದ್ರೆ 3 ಜನ 4 ಜನ ಹೆಣ್ಮಕ್ಳು ಅವ್ರವ್ರ ಮಕ್ಕಳುಗಳನ್ನ ಕರ್ಕೊಂಬಂದಾಗ ಮುಖವಾಡ ಹಾಕಿರೋ ಒಬ್ಬ ಮನುಷ್ಯನ ವ್ಯಕ್ತಿತ್ವನ ಬಿಚ್ಚಿಟ್ರು ಗೊತ್ತಾ, ಅವಾಗ ಇದು ಬಹಳ ಬೆಸ್ಟ್ ಆಗಿದೆ. ಅಂದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿ ಮುಖವಾಡ ಹಾಕೊಂಡು ಬದುಕದ ಅಂದ್ರೆ ಒಂದು ದಿನ ಅವನು ಮುಖವಾಡ ಕಳಚ್ಕಣತೆ ಅನ್ನೋ ಒಂದು ಆಕ್ಟ್ ಇದು. ಇದರಲ್ಲಿ ಬಹಳ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡಿದಿರಿ, ನಂಗೆ ಬಹಳನೇ ಇಷ್ಟ ಆಯ್ತು. ಅದರಲ್ಲಿ ಇವರು ಆ ಟೈಪ್ ಈ ಟೈಪ್ ಮಾಡಿದ್ದು ಇವರು 3 ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ರಿ. ಆಕ್ಚುಲಿ ಅಂತ ಅಮಾಯಕರ ಹೆಸರನ್ನ ಕೆಡಿಸಕ್ ಒಂದು ವರ್ಗನೇ ಇದೆ. ನಿಜವಾಗ್ಲೂ ಆಗಿದ್ದವ್ರು ಏನ್ ಗೊತ್ತಾ, ನೀವು ಪ್ರೀತಿಯಿಂದ ಕೊಟ್ರೆ ಇಸ್ಕೊಂತಾರೆ, ಇಲ್ವಾ ಅವ್ರ ಪಾಡಿಗೆ ಅವ್ರ ಆಶೀರ್ವಾದ ಮಾಡಿ ಆಯ್ತು ಓಡ್ ಬಾರಪ್ಪ ನೀನು ಅಂತ ಹೇಳಿ ಕಳಿಸ್ತಾರೆ. ಆ ಪಾತ್ರದ ಪರಕಾಯ ಪ್ರವೇಶ ನೀವು ತುಂಬಾ ಚೆನ್ನಾಗಿ ಮಾಡಿದ್ರಿ. ಇನ್ನು 3 ಮಕ್ಕಳು, 2 ಮಕ್ಕಳು ಇದರಲ್ಲಿ ಅವ್ನು ಏನೋ ಸೂರಜ್ ಲೋ ಅಪ್ಪ ಲೋ ನೀನ್ ಎಂತ ಆಕ್ಟರ್, ನೀನು ಅವ್ನ್ ಮೈಕ್ ಇಲ್ಲ, ಆಕ್ಟ್ ಇಲ್ಲ, ಆದ್ರೂ ಕೂಡ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ನಾನು ಇದ್ದೀನಿ ಅಂತ ನಿರೂಪಿಸ್ದ. ಎಕ್ಸ್ಟ್ರಾ ಆರ್ಡರಿ ಆಗಿ ಮಾಡಿದೆ. ಆಮೇಲೆ ನಮ್ ಯೋಗ ಮಾಸ್ಟ್ರು ಬಂದ್ರು, ಅದೇನೋ ಮೇಡಮ್ಗೆ ತುಂಬಾ ಇಷ್ಟ ಆಗೋಯ್ತು ನಿಮ್ ಗೆಟಪ್. ಅವಳು ಲಾಸ್ಟ್ ಅಜ್ಜಿ ತರ ಮಾಡಿದೆ, ಎಷ್ಟು ಚೆನ್ನಾಗಿತ್ತು ನಿನ್ ಬಾಡಿ ಲ್ಯಾಂಗ್ವೇಜ್. ಇವತ್ತು ಒಂದು ಬಜಾರಿ ಹೆಣ್ಮಗಳು ತರ ಮಾಡಿದೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ಶಿ ಡಿಡ್ ವೆರಿ ವೆಲ್. ಮೇಡಮ್ಗೂ ಇಷ್ಟ ಆಯ್ತು ನಿಮ್ಮ ಪರ್ಫಾರ್ಮೆನ್ಸ್, ನನಗೂ ತುಂಬಾ ಇಷ್ಟ ಆಯ್ತು. ಆಮೇಲೆ ದಿವ್ಯಾ ಅವರು ಅಷ್ಟೇ, ಇವಾಗ ಅಪರೂಪಕ್ಕೆ ಬಂದ್ರು, ಪಾಪ ಅವರು ಬಿಸಿ ಅಂತ ಕಾಣುತ್ತೆ, ನೀವು ಚೆನ್ನಾಗಿ ಮಾಡಿದ್ರಿ. ಆಮೇಲೆ ಈಕೆನೂ ಬಹಳ ಚೆನ್ನಾಗಿ ಮಾಡೋದು. ಇದರಲ್ಲಿ ನಿಜವಾಗ್ಲೂ ಆ ತರ 2 ರಿಯಲ್ ನೇಚರ್ ತರ ತುಂಬಾ ಚೆನ್ನಾಗಿ ಮಾಡಿದೆ. ಕೋಳಿಕಳ್ಳ ಬಹಳ ಚೆನ್ನಾಗಿ ಮಾಡಿದೆ. ಇದು ಒಂದು ದೊಡ್ಡ ಪಾಠ. ನಾವು ಎಷ್ಟೇ ನಾಟಕ ಮಾಡಬಹುದು, ಒಂದು ದಿನ ಅಂತೂ ಬಣ್ಣ ಕಳಿಸ್ಕೊಳುತ್ತೆ, ಸತ್ಯ ಈಚೆ ಬಂದೇ ಬರುತ್ತೆ. ಇಲ್ದೇ ಇರೋದನ್ನ ಇದೆ ಅನ್ಬಿಡ್ತಾರೆ. ಅಂತ ಒಂದು ಪಾತ್ರ ನೀನ್ ಚೆನ್ನಾಗಿ ಜೀವ ತುಂಬದೆ ಒಂದು ಒಳ್ಳೆ ಸಂದೇಶ ಕೊಟ್ಟೆ. ಇದು ಮೇಲ್ನೋಟಕ್ಕೆ ನಾಟಕವಾಗಿತ್ತು, ಆಂತರ್ಯದಲ್ಲಿ ಮುಖವಾಡವನ್ನ ಕಳಚುವಂತ ಒಂದು ಒಳ್ಳೆ ಆಕ್ಟ್ ಆಗಿತ್ತು. ನಂಗೆ ತುಂಬಾ ಇಷ್ಟ ಆಗಿತ್ತು, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿ. ಓಕೆ, ಮೇಡಮ್ಗೆ ಹೋಗಿಂದ ಮುಂಚೆ ಲಾಸ್ಟ್ ಟೈಮ್ ನಮ್ ಸದಾ ಒಂದು ರ್ಯಾಪ್ ಆಡ್ದಣ್ಣ. ಆ ಹುಡುಗಿ ಸಿಂಗರು ಒಂದು ಹಾಡಿದ್ಲು ಅಂತ ಇವ್ನು ಕನ್ನಡ ರ್ಯಾಪ್ ಆಡಕೊಂಡು ಟ್ರೈ ಮಾಡ್ದ. ಅದಕ್ಕೆ ತುಂಬಾ ಫ್ಯಾನ್ಸ್ ಆಗ್ಬಿಟ್ಟಿದಾರಪ್ಪ, ಸಿಕ್ಕಾಪಟ್ಟೆ ಜನ. ಆ ತರ ನಮ್ಗಿನ್ನ ಬೇಕು ಅಂತ. ಸ್ವಲ್ಪ ನೀನೇನ ಚೆನ್ನಾಗಿ ಗ್ಯಾಪ್ ಅಲ್ಲಿ ಪ್ರಿಪೇರ್ ಆಗಿದೆ ಅಂತ ಕೇಳ್ಪಟ್ವಿ, ಅದ್ರ ಬಗ್ಗೆ ಇಲ್ವಾ? ಬಟ್ ಬೇಕಂತ ಅದು ಜನ ತುಂಬಾ ಕೇಳ್ತಾ ಇದಾರೆ. ಇನ್ಸ್ಪಿರೇಷನ್ ಏನೋ ಬೇಕಾ? ಫಸ್ಟ್ ಸಿಂಧಿಗೆ ಮಾಡ್ಲಾ? ಓಕೆ, ಒಂದ್ ಹೇಳ ಸಿಂಧಿ. ನಾನೇ ಒಂದ್ ಬರ್ದಿದ್ದೀನಿ ಸರ್, ಅದನ್ನೇ ಮಾಡ ಅದನ್ನೇ ಹೇಳ. ಬಕೆಟ್ ಹಿಡಿತಾವ್ನೆ ಇವ ಬಕೆಟ್ ರಾಜ, ಬಕೆಟ್ ಹಿಡಿತಾವ್ನೆ ಇವ ಬಕೆಟ್ ರಾಜ. ಕೆಂಪಸ ಹತ್ತಿಕೊಂಡು ಬರ್ತೀವಿ ನಾವು, ಅಪ್ಪ ಅಮ್ಮನೆಲ್ಲ ಬಿಟ್ಟು ಇರ್ತೀವಿ ನಾವು. ಏನಾದ್ರು ಮಾಡಬೇಕು ಸಿನಿಮಾ ರಂಗದಲ್ಲಿ, ಬಕೆಟ್ ಹಿಡ್ಕೊಂಡ್ಬಂದು ನಮ್ಮನ್ನು ತುಳಿತಾರೆ ಇಲ್ಲಿ. ಬಕೆಟ್ 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 ಹಿಡಿತಾವ್ನೆ ಇವ ಬಕೆಟ್ ರಾಜ. ನಿಮ್ಮಂತರ ನೋಡಿದರೆ ಉರಿತದೆ ಮೈ. ಉತ್ತರ ಕನ್ನಡ ಭಾಷೆ ಬೈಗಳು ಬೇಯಬೇಕಾ ಬಾಯ್? ಬಕೆಟ್ ಹಿಡಿದು ಬಿಟ್ಟು ಹೋಗಿ ಎಲ್ಲಾದ್ರೂ ಸಾಯ್, ನಿಜವಾದ ಟ್ಯಾಲೆಂಟ್ ಗಳು ಆಗುತ್ತಾರೆ ಸಾಯ್. ಬಕೆಟ್ 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 ಹಿಡಿತಾವ್ನೆ ಇವ ಬಕೆಟ್ ರಾಜ, ಬಕೆಟ್ ಹಿಡಿತಾವ್ನೆ ಇವ ಬಕೆಟ್ ರಾಜ. ಸೂಪರ್ ಕಣ ಸದಾ, ಏನೋ ಟ್ರೈ ಮಾಡ ನೀನು. ಕೈ ಮುಗ್ದು ಹೇಳತೀನಿ, ಕರ್ರವನ್ನ ತಡಿಯಕ ಇರ್ಬೇಕ್ರಿ ಮನಿ ಒಳಗ, ನಾವು ನೀವು ಇರ್ಬೇಕ್ರಿ ಮನಿ ಒಳಗ. ಸರ್ಕಾರದವರು ಸಾರಿ ಹೇಳಿದರೆ ತಿಳಿವಲ್ದೇನ್ರಿ ನಿಮಗ? ಹಾ ತಿಳಿವಲ್ದೇನ್ರಿ ನಿಮಗ? ಪೊಲೀಸರು ವೈದ್ಯರು ನಮ್ಮ ಸಲುವಾಗಿ ನಿಂತಾರ ಬಿಸಿಲಾಗ, ಕುಳು ನೀರು ಇಲ್ದ ಡ್ಯೂಟಿ ಮ್ಯಾಗ. ಕೈ ಮುಗ್ದು ಹೇಳ್ತೀನಿ, ಕರ್ರವನ್ನ ತಡಿಯಕ ಇರ್ಬೇಕ್ರಿ ಮನಿ ಒಳಗ, ಕಾಲಿ ಪಿಲಿ ಬರ್ತೀರಿ ಯಾಕ ಹೊರಗ? ಮತ್ತೆ ಐತೆ ಯಾಕೆ ಮತ್ತೆ ಡೌ ಮಾಡಿದೆ ಅವಾಜ್ ಹಾಕಿರೇ ಬರೋದು ಮ್ಯಾಟ್ರ್. ಹೌದು, ಅವಾಜ್ ಹಾಕಿದ್ರೇನೆ ಬರೋದು. ಇಲ್ಲ, ಒಂದ್ ಒಳ್ಳೆ ಮೆಸೇಜ್ ಹೇಳ್ದ, ಕರೋನಾ ಅಂತ. ಏನಾದ್ರೂ ಹೇಳಿದ್ರೆ ನಾವು ಕಾಮಿಡಿ ಪ್ರೋಗ್ರಾಮ್ ಅಲ್ಲಿ ಹೇಳಿದ್ರು ಕೂಡ ಅದು 4 ಜನಕ್ಕೆ ಮುಟ್ತಾ ಇದೆ. ಇದು ಹೇಳ್ಬೇಕು, ದಯವಿಟ್ಟು ಎಲ್ಲಾರಿಗೂ ಒಳ್ಳೆ ಸಂದರ್ಭದಲ್ಲಿ ಜ್ಞಾಪಿಸಿದ್ಯಾ, ಕರೋನಾ ಎಂಬತಕ್ಕದ್ದು ಹೋಗಿಲ್ಲ. ಈಗ ಇದು ದೊಡ್ಡ ಆಂದೋಲನೆ ಶುರು ಆಗಿದಾವೆ. ಇವತ್ತು ಇಡೀ ಪ್ರಪಂಚದಲ್ಲಿ ಕಮ್ಮಿ ರೇಟ್ ಅಲ್ಲಿ ವ್ಯಾಕ್ಸಿನ್ 250 ರೂಪಾಯಿ ಒಳಗಡೆ ಸಿಗೋದು ಇಂಡಿಯಾಲ್ ಮಾತ್ರ, ಬೇರೆ ಎಲ್ಲೂ ಸಿಗಲ್ಲ. ಅಲ್ಲ, ತುಂಬಾ ಕಾಸ್ಟ್ಲಿ ಇದಾವೆ. ಹಾಗಾಗಿ ದಯವಿಟ್ಟು ಎಲ್ಲರೂ ವ್ಯಾಕ್ಸಿನ್ ತಗೊಳ್ಳಿ. ಒಂದು ರಕ್ಷಣೆ ಅಂತ ಸಿಗುತ್ತೆ, ಯಾವಾಗ ಆಂತರ್ಯದ ರಕ್ಷಣೆ, ಅದನ್ನ ಮಾಡ್ಲೇಬೇಕು. ನೀನ್ ಕರೆಕ್ಟ್ ಆಗಿ ಹೇಳಿದೆ. ವ್ಯಾಕ್ಸಿನ್ ಬಗ್ಗೆ ಹೇಳಿದಕ್ಕೆ ನಾವು ಒಂದು ಮಾಹಿತಿ ಹೇಳಕ್ಕಾಯ್ತು. ಯಾಕಂದ್ರೆ ದಿಸ್ ಪ್ರೋಗ್ರಾಮ್ ಇಸ್ ವೆರಿ ಪವರ್ಫುಲ್ ಪ್ರೋಗ್ರಾಮ್. ಒಂದು ಮೆಸೇಜ್ ಹೇಳ್ದಾಗ ತಲುಪುತ್ತೆ ಎಲ್ಲಾರ್ಗು. ವ್ಯಾಕ್ಸಿನ್ ತಗೊಳ್ಳಿ. ಬರೋ ವಾರ ನಾನ್ ತಗೋತಾ ಇದ್ದೀನಿ. ಸೂಪರ್ ಅಣ್ಣ. ಮೇಡಮ್, ಹೇಗಿತ್ತು ಆಕ್ಚುಲ್ ಮೆಸೇಜ್? ಇಟ್ಸ್ ನೈಸ್ ದಟ್ ಇವತ್ತು ದಿನೇಶ್ ದಿಗ್ಗಜರು ಕಂಪ್ಲೀಟ್ ಟೀಮ್ ಇವತ್ತಿಲ್ಲಿದೆ ಅನ್ನೋದು ನೋಡಿ ಫಸ್ಟ್ ಆಫ್ ಆಲ್ ತುಂಬಾ ಖುಷಿ ಆಯ್ತು. ತುಂಬಾ ವಾರಗಳಾಗೋಗ್ಬಿಟ್ಟಿತ್ತು ಎಂಟೈರ್ ಟೀಮ್ ಇದ್ದು. ಬಟ್ ಸೂರಜ್ ಬಂದ್ಮೇಲೆ ಐ ಥಿಂಕ್ ದ ಮಾಡ್ಯುಲೇಷನ್ ಕಂಪ್ಲೀಟ್ಲಿ ಚೇಂಜ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ನೇನೋ ಒಂದು ಫನ್ ತಗೋಬರ್ತಾನೆ ಆಕ್ಟ್ ಅಲ್ಲಿ. ಅವ್ನು ಏನ್ ಮಾಡಿದ್ರು ಮನು ಚೆನ್ನಾಗಿ ಹೇಳ್ದ, ಇವತ್ ನಿನಗೆ ಮೈಕ್ ಹಾಕಿಲ್ವಾ ಒಳ್ಳೇದಾಯ್ತು, ಬಟ್ ಮೈಕ್ ಹಾಕಿಲ್ಲ ಅಂದ್ರೂ ಚೆನ್ನಾಗಿ ಮಾಡ್ದ ಅವನು. ಹೆಂಗ್ ಸಾಧ್ಯ ಅದು? Nothing, he just doesn't have to do anything. ಅವ್ನ ಆತರ ಬಟ್ಟೆ ಹಾಕೊಂಡು ಬಂದು ನಿಂತ್ಕೊಂಡು ಒಂದ್ 2 ಡೈಲಾಗ್ ಹೇಳಿದ್ರೆ ಎಲ್ರು ನಗ್ತಾರ ಕಣೋ. ದಟ್ ಈಸ್ ದ ಪವರ್ ದಟ್ ಸೂರಜ್ ಹ್ಯಾಸ್ ಆಸ್ ಅನ್ ಆಕ್ಟರ್. ತುಂಬಾ ಚೆನ್ನಾಗಿತ್ತು. ಓಕೆ, ಸ್ಕೋರ್ಸ್ ಜಡ್ಜಸ್
ಕಂಗ್ರ್ಯಾಚುಲೇಷನ್ಸ್ ದಿನೇಶ್ ದಿಗ್ಗಜರು. ಟು ದ ಗ್ಯಾಲರಿ ಪ್ಲೀಸ್. ಓಕೆ, ಸೊ ಇವತ್ತಿನ ಎಲ್ಲ ಆಕ್ಟ್ ಮುಗಿದು ಜಡ್ಜಸ್ ಜಡ್ಜ್ಮೆಂಟ್ ಕೂಡ ಕೊಟ್ಟಾಗಿದೆ. ಸೊ ಈಗ ಮಾರ್ಕ್ಸ್ ಟೇಬಲ್ ಏನಾಗಿದೆ ಅಂತ ನೋಡೋಣ. ಸ್ಕೋರ್ ಬೋರ್ಡ್ ಪ್ಲೀಸ್. ಮೊದಲು ಕಳೆದ ವಾರದ ಅಂಕಪಟ್ಟಿ ಈ ತರ ಇತ್ತು. ಈಗ ಶಫಲ್ ಪ್ಲೀಸ್. ಓಕೆ, ದಿನೇಶ್ ದಿಗ್ಗಜರು 208 ಅಂಕಗಳಿಂದ ಲೀಡ್ ಮಾಡ್ತಾ ಇದ್ದಾರೆ. NS ರಾವ್ ಕಿಲಡೀಸ್ 192 ಅಂಕಗಳಿಂದ 2ನೇ ಸ್ಥಾನದಲ್ಲಿದ್ರೆ, ಬಾಲಣ್ಣ ಬಾಜಾ ಭಜಂತ್ರಿ ಅವರು 184 ಅಂಕಗಳಿಂದ 3ನೇ ಸ್ಥಾನದಲ್ಲಿದ್ದಾರೆ. ನರಸಿಂಹರಾಜು ನಗೆಬಳಗ 180 ಅಂಕಗಳು, ಧೀರೇಂದ್ರ ಹಾಸ್ಯ ಮಂಡಳಿ 178 ಅಂಕಗಳು ಹಾಗೂ ಮುಸುರಿ ಮಹಾಪ್ರಚಂಡರು 177 ಅಂಕಗಳು. ಓಕೆ, ರೈಟ್. ಓಕೆ, ಇವತ್ತಿನ ಎಲ್ಲಾ ಆಕ್ಟ್ ಗಳು ಮುಗ್ದಿದೆ. ಇದೇ ಜೋಶಲ್ಲಿ ಗಿಫ್ಟ್ ಗಳು ಯಾರ್ಯಾರಿಗೆ ಸಿಗ್ತಾ ಇದೆ ಅಂತ ಕೇಳೋಣ. ಈ ವಾರದ ಹೈಫೈ ಸ್ವಿಚಸ್ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಯಾರಿಗ ಹೋಗ್ತಾ ಇದೆ ಅಂತ. ಸರ್, ನಾನು ಉಮೇಶ್ ಕಿನ್ನಾಳ್. ಉಮೇಶ್ ಕಿನ್ನಾಳ್ ಅವರಿಗೆ ಸಿಗ್ತಾ ಇದೆ ಹೈಫೈ ಸ್ವಿಚಸ್ ಇವರ ಕಡೆಯಿಂದ 5,000 ರೂಪಾಯಿಗಳ ಒಂದು ಗಿಫ್ಟ್ ವೌಚರ್. ಈ ವಾರದ ಡ್ಯಾಸರ್ ಎಟರ್ನಾ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಯಾವ ತಂಡಕ್ಕೆ ಹೋಗ್ತಾ ಇದೆ? ಹಿತೇಶ್ ಅಂಡ್ ಟೀಮ್. ಓಕೆ, ಧೀರೇಂದ್ರ ಹಾಸ್ಯ ಮಂಡಳಿ ಅವರಿಗೆ ಸಿಗ್ತಾ ಇದೆ ಡ್ಯಾಸರ್ ಎಟರ್ನಾ ಇವರ ಕಡೆಯಿಂದ 5,000 ರೂಪಾಯಿಗಳ ಒಂದು ಗಿಫ್ಟ್ ಹ್ಯಾಂಪರ್. ಫ್ಯಾಂಟಾಸ್ಟಿಕ್, ಆಲ್ ದಿ ಬೆಸ್ಟ್. ಸೊ ಮುಂದಿನ ವಾರ ಏನ್ ರೌಂಡ್ ಇರುತ್ತೆ, ಏನ್ ಕಾನ್ಸೆಪ್ಟ್ ಇರುತ್ತೆ ಅಂತ ಜಡ್ಜಸ್ ಹೇಳ್ತಾರೆ. ರಕ್ಷಿತಾಂಬೆ, ಸಾರಿಗಮಪ ಜೂನಿಯರ್ಸ್ ಬಂದು ನಮ್ ಜೊತೆ ಪರ್ಫಾರ್ಮ್ ಮಾಡ್ತಾರೆ. ಓಹೋ, ಸಾರಿಗಮಪ ಸೀನಿಯರ್ಸ್ ಬಂದಿದ್ರು, ಈಗ ನೆಕ್ಸ್ಟ್ ಜೂನಿಯರ್ಸ್ ಬರ್ತಾ ಇದಾರೆ. ಇದು ಸಖತ್ತಾಗಿರುತ್ತೆ. ಸೊ ಕಂಟೆಸ್ಟೆಂಟ್ಸ್ ಗೊತ್ತಾಯ್ತಲ್ಲ, ಮುಂದಿನ ವಾರ ಸಾರಿಗಮಪ ಟಿಂಗ್ 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 ಪುಟಾಣಿಗಳಿರ್ತಾರೆ. ಓಕೆ, ಸೊ ನೋಡ್ತಾ ನೋಡ್ತಾ 25 ವಾರಗಳು ಕಳೆದೋಯ್ತು. ಈ 25 ವಾರ ಅಂದ್ರೆ 50 ಸಂಚಿಕೆಗಳು. 50 ಸಂಚಿಕೆಗಳು ಕಳೆದ್ರು ನಂತರ ಇಲ್ಲಿರೋ ಎಲ್ರು ಜೋಶು ಸ್ವಲ್ಪ ಕೂಡ ಕಡಿಮೆ ಆಗಿಲ್ಲ. ಸೊ ಈ ಜೋಶು, ಈ ಎನರ್ಜಿ ಹೀಗೆ ಇರ್ಲಿ ಅಂತ ಹೇಳ್ತಾ ಮುಂದಿನ ವಾರ ಸಿಗೋಣ. ನೋಡ್ತಾ ಇರಿ, ಇದು ಕಾಮಿಡಿ ಕಿರಾಡಿಗಳ ಚಾಂಪಿಯನ್ಶಿಪ್ ಕೋಪಾಡ್ ಬೈ ಡ್ಯಾಸರ್ ಎಟರ್ನಾ ಹೈಫೈ ಸ್ವಿಚಸ್. ಮನೆ ಅಂದವಾಗಿ ಕಾಣುತ್ತೆ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್, ಕ್ಯಾಡ್ಬರಿ 5 ಸ್ಟಾರ್, ಡ್ರಿವನ್ ಬೈ ಸಫಾರಿ. ಅಸೋಸಿಯೇಟ್ ಸ್ಪಾನ್ಸರ್ ಭೀಮಾ ಜುವೆಲರ್ಸ್ ಹಾಗೂ ನಿಪಾನ್ ಪೇಂಟ್ಸ್. ಶುಭ ರಾತ್ರಿ.